किरण संकाशम् सकलैश्वर्य विराजितम् श्रीमद्भास्कर साम्राज्यम् रविचित्रा शुभस्करम् ಮಾರುತಿ, ಆಂಜನೇಯ, ವಾಯುಪುತ್ರ, ಹನುಮಂತ ಈ ರೀತಿ ಅನೇಕ ಹೆಸರಿನಿಂದ ಪೂಜಿಸಲ್ಪಡುತ್ತಿರುವ ನಮ್ಮ ಹನುಮನ ಜಯಂತಿ ಇಂದು. ಕಲಿಯುಗದ ಪ್ರತ್ಯಕ್ಷ ದೈವ ಎನಿಸಿಕೊಂಡಿರುವ ನಮ್ಮ ಮಾರುತಿಗೆ ಕರ್ನಾಟಕದಲ್ಲಿ ಅಸಂಖ್ಯಾತ ಭಕ್ತರಿದ್ದಾರೆಂಬುದಕ್ಕೆ ನೂರಾರು ಆಂಜನೇಯ ದೇವಸ್ಥಾನಗಳಿರುವುದೇ ಸಾಕ್ಷಿ. ಎಷ್ಟೋ ಜನರಿಗೆ ತನ್ನ ಮಹಿಮೆಯನ್ನು ತೋರಿಸಿ ಆಪತ್ತಿನಲ್ಲಿರುವ ಅನೇಕರಿಗೆ ರಕ್ಷಕನಾಗಿ ಚಿರಂಜೀವಿಯಾಗಿರುವ ನಮ್ಮ ಮಾರುತಿ ಎಲ್ಲಿ ರಾಮನಾಮ ಸಂಕೀರ್ತನೆ ನಡೆಯುತ್ತಿರುತ್ತದೋ ಅಲ್ಲಿ ಇಂದಿಗೂ ಪ್ರತ್ಯಕ್ಷನಾಗುತ್ತಾನೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಹನುಮ ಎಂದರೆ
ದದಾತಿ ಮದವ್ಯೋಸಾನೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನಾಯುಸ್ತೇಜೋ ದದಾತಿ ಕರ್ಪೂರ್ಣೀನಾಜನಂ ಸಮರ್ಪಯಾಮಿ. ನಮ್ಮ ಅಣ್ಣ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ, ಇನ್ನೂ ಯಾಕೆ ಬರ್ಲಿಲ್ಲ? ನಂಗೆ ತುಂಬಾ ಭಯ ಆಗ್ತಾ ಇದೆ. ನೀವೇನೂ ಹೆದರ್ಬೇಕಾದಿಲ್ಲಮ್ಮ. ನಿಮ್ ಅಣ್ಣ ನಮ್ ನಾಯಕ, ಅವ್ರಿಗೇನೂ ಆಗಲ್ಲ. ಏನೋ ಅಕಸ್ಮಾತ್ ಸೋಮ್ಲೂರ್ ದರೋಡೆಯಲ್ಲಿ ಪೊಲೀಸರಿಗೆ ಸಿಕ್ಬಿಟ್ರೆ ಏನಂತೆ? ನಮ್ ಗುರು ನೀಡಿಯೋ ಗಂಡು ಈ ಪ್ರಪಂಚದಲ್ಲೇ ಇನ್ನು ಯಾರು ಹುಟ್ಟಿಲ್ಲ. ಅಷ್ಟೇ ಅಲ್ಲ, ನಿಮ್ಮ ಅಣ್ಣ ಜೈಲಿನಿಂದ ಬಿಡುಗಡೆಯಾಗಿ ಟಿವಿಯಿಂದ ಮಹಾರಾಜರ ತರ ಬರ್ತಾರೆ, ನೋಡ್ತಾ ಇರಿ. ಆಗೋ ಬಂದೇ ಬಿಟ್ರು. ಶೋಭಾ, ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಣ್ಣ, ರಾಜ್ಕುಮಾರ್ ಇದ್ದಾಗಿದ್ದೀನಿ. ನೀನ್ ಯಾಕಣ್ಣ ಇಷ್ಟೊಂದು ಸ್ವರ್ಗ ಹೋಗಿದ್ಯಾ? ಕಡಿಕೆ ರಂಗ, ನನ್ನ ಬೆಂಗಳೂರು ಸೆಂಟ್ರಲ್ ಜೈಲ್ಗೆ ಹಾಕ್ತಾರೆ, ಕದ್ದಾದ್ರೂ ತಿಂದು ಕೊಬ್ಬಬಹುದು ಅಂತ ತಿಳ್ಕೊಂಡೆ. ಹಳಾದ್ ನನ್ನ ಮಕ್ಕಳು ನನ್ನ ತಗೊಂಡೋಗಿ ಗುಲ್ಬರ್ಗಾ ಜೈಲ್ಗೆ ಹಾಕಿ ಗೋಳು ಹೊಯ್ಕೊಂಡ್ಬಿಟ್ರಮ್ಮ. ಹೋಗ್ಲಿ ಬಿಡು, ನೀನ್ ಹೇಗಿದ್ಯಾ? ನಿನ್ನ ಇವರೆಲ್ಲ ಚೆನ್ನಾಗ್ ನೋಡ್ಕೊಂಡ್ರ? ಸ್ವಂತ ತಂಗಿ ಹಾಗೆ ನೋಡ್ಕೊಂಡ್ರು. ಕಡಿಕೆ ರಂಗ, ಏನಾದ್ರೂ ಹೆಚ್ಚು ಕಡಿಮೆ ನಡ್ಕೊಂಡಿದ್ದಿದ್ರೆ ಒಬ್ಬೊಬ್ಬನ ತಲೆ ತೆಗೆದು ಬಿಡ್ತಾ ಇದ್ದೆ. ನಾನು ಜೈಲಿನಲ್ಲಿ ಇದ್ದಷ್ಟು ದಿನ ಏನೇನ್ ಮಾಡಿದ್ರಿ? ಎಷ್ಟು ಕೊಳ್ಳೆ ಹೊಡೆದ್ರಿ? ಜಮಾ ಎಷ್ಟು, ಖರ್ಚೆಷ್ಟು? ಜಮಾಯಿಸೋದೆಲ್ಲ ಬಂತು ಗುರೆ, ನೀವಿಲ್ಲ. ರುಂಡ ಇಲ್ಲದ ಮುಂಡಿದ ಹಾಗೆ ಬೊಂಬಡ ಬಚಾಯಿಸ್ತಾ ಇದ್ವು. ಸದ್ಯಕ್ಕೆ ನೀವು ಬಂದ್ರಲ್ಲ, ನಮ್ ಕಷ್ಟ ಎಲ್ಲ ಪರಿಹಾರ ಆಗೋಗುತ್ತೆ. ಓ ಬಸವ, ನಿನ್ನ ಮಾತಾಡ್ತಿಲ್ಲ ಅಂತಲ? ನೀನೇ ನನ್ನ ಬಲಭುಜ ಕಣೋ. ರುದ್ರ, ನಾನು ಬಂದ್ಬಿಟ್ಟೆ ಕಣ, ಇನ್ನೇನು ಭಯ ಇಲ್ಲ. ಶೋಭಾ, ಯೋಚನೆ ಮಾಡ್ಬೇಡ, ನಾನ್ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನಾನು ತಿರುಗಿ ಜೈಲಿಗೆ ಹೋಗದೆ ಇರೋ ಹಾಗೆ ಒಂದು ದೊಡ್ಡ ಪ್ಲಾನ್ ಮಾಡಿದ್ದೀನಿ. ಬನ್ನಿ ನನ್ನ ಜೊತೆ. ಮಲ್ಲಣ್ಣ, ಬಾ ರಾಮದಾಸು, ತಗೋ ಪ್ರಸಾದ. ಏನ್ ಸಮಾಚಾರ? ಮನೆ ಬೀಗ ಹಾಕಿತ್ತು, ಜಾನಕಿ ಇಲ್ಲಿ ಬಂದಿದ್ದಾಳೇನೋ ಅಂತ. ಇಲ್ಲಿಗೆ ಬಂದಿದ್ದಾಳೆ ಅಂತ ಕೇಳ್ತೀಯ? ಇಲ್ಲಿಗೆ ಬರ್ದೆ ಇನ್ನೆಲ್ಲಯ್ಯ ಹೋಗ್ತಾಳೆ? ನೋಡ್ ರಾಮದಾಸು, ಜಾನಕಿ ನಿನ್ನ ಮಗಳೇ ಆಗಿರ್ಬೋದು. ನನ್ನ ಮನೆ ತುಂಬಿಸಿ ನನಗೆ ಮಕ್ಕಳಿಲ್ದಿರೋ ಕೊರತೆ ತೀರಿಸಿದಾಳೆ ಕಣಯ್ಯ. ಇರು, ಕರಿತೀನಿ. ಅಮ್ಮ ಜಾನಕಿ, ಬಾಮ್ಮ, ನಿಮ್ ತಂದೆ ಬಂದಿದ್ದಾರೆ. ಓ ಬಂದೇಪ್ಪ. ಜಾನಕಿ, ಸ್ವಲ್ಪ ಇರಮ್ಮ, ಕುಂಕುಮ ಕೊಡ್ತೀನಿ. ನೋಡಮ್ಮ, ನಿನ್ನ ನೋಡಿದಾಗ್ಲೆಲ್ಲ ನಿಮ್ ತಂದೆ ಮೇಲೆ ನನ್ ಕೋಪ ಬರುತ್ತೆ. ಯಾಕೆ ಶಾಂತಮ್ಮ? ನನ್ ಮಗಳು ನಾನೇನಂತ ಕಷ್ಟ ಕೊಟ್ಟಿರೋದು? ಅಲ್ಲಯ್ಯ, ವಯಸ್ಸಿಗೆ ಬಂದಿರೋ ಮಗಳನ್ನ ಮನೇಲಿ ಇಟ್ಕೊಂಡು ರಾಮಾಯಣ ಪಾರಾಯಣ ಅಂತ ಮಾಡ್ತಿರ್ತೀಯಲ್ಲ, ಜಾನಕಿಗೂ ಒಂದು ಒಳ್ಳೆ ಸಂಬಂಧ ಹುಡುಕ್ಬಾರ್ದಾ? ನಿನ್ನ ಮಗಳ ಮದ್ವೆನ ಆ ಮಾರ್ತಿನ ನೇರ ಬಂದ್ ಮಾಡ್ಬಿಡ್ತಾನ? ಮಾಡ್ತಾನೆ ಮಲ್ಲಣ್ಣ, ಖಂಡಿತ ಮಾಡ್ತಾನೆ. ನಂಬಿ ಕೆಟ್ಟವರಿಲ್ಲವೋ ಹನುಮನ ಅನ್ನೋ ಪುರಂದ್ರದಾಸ ಪದ ಕೇಳಿದ್ಯೋ ಇಲ್ವೋ? ನಾನ್ ನಂಬಿರೋ ಮಾರ್ತಿ ನನ್ನ ಮಗಳ ಕೈ ಹಿಡಿದು ಕಾಪಾಡ್ತಾನೆ ಅನ್ನೋ ಧೈರ್ಯ, ನಂಬಿಕೆ ನನಗಿದೆ. ಕೇಳಿದ್ಯಾ ಶಾಂತ ರಾಮದಾಸ್ ಮಾತ್ನ? ಮಂತ್ರಕ್ ಮಾವಿನಕಾಯಿ ಉದ್ರಲ್ಲ ಕಣಯ್ಯ, ನಮ್ ಪ್ರಯತ್ನನೂ ಸ್ವಲ್ಪ ಇರ್ಬೇಕು. ಶಾಂತ, ಆ ಮಾರುತಿ ವ್ರತದ ಬಗ್ಗೆ ಜಾನಕಿಗೆ ಸ್ವಲ್ಪ ಹೇಳ್ಕೊಡು. ನೋಡಮ್ಮ, ಪ್ರತಿದಿನ ಬೆಳಿಗ್ಗೆ ಎದ್ದು ಕಾವೇರಿಯಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಲ್ ಪ್ರದಕ್ಷಿಣೆ ಹಾಕಿ ಮಾರುತಿ ಪಾದಕ್ಕೆ ಕುಂಕುಮದ ಬೊಟ್ಟಿಡ್ಬೇಕು. ಹೀಗ್ 41 ದಿನ ಮಂಡಲ್ ಪೂಜೆ ಮಾಡಿದ್ರೆ ವ್ರತ ಮುಗಿಯೋದ್ರೊಳಗೆ ನಿನ್ನ ಕಂಕಣ ಬಲ ಕೂಡಿ ಬರುತ್ತೆ. ಏನಮ್ಮ, ಈ ವ್ರತ ಮಾಡ್ತಿದ್ದಾನೆ? ಮಾಡ್ತೀನತ್ತೆ.
ಸಮರ್ಪಯಾಮಿ ನೀಲಾಜನಾನಂತರಂ ಆಚಮನೀಯಂ ಸಮರ್ಪಯಾಮಿ ಆಚಮನೀಯಾನಂತರಂ ಪತ್ರಪುಷ್ಪಾಣಿ ಸಮರ್ಪಯಾಮಿ. ನೋಡಿದ್ಯಾ ರಾಮದಾಸು, ನಿನ್ನ ಮಗಳು ಹಠ ಹಿಡಿದು ವ್ರತನ ಸಾಂಗವಾಗಿ ಮಾಡಿ ಮುಗಿಸ್ಬಿಟ್ರು. ನಮ್ಮ ಮಾರುತಿ ಬಲಗಡೆ ಹೂವಿನ ಪ್ರಸಾದವನ್ನೇ ಅನುಗ್ರಹಿಸ್ಬಿಟ್ಟ. ಜಾನಕಿ, ಇನ್ ನೋಡ್ತೀರಿ, ರಘುರಾಮ್ನಂತ ಗಂಡು ನಿನ್ನನ್ನೇ ಹುಡ್ಕೊಂಡ್ ಬರ್ತಾನೆ. ಜೀಪ್ ಆಫ್ ಆಯ್ತಲ್ಲ ಲಿಂಗಯ್ಯ. ಸರ್, ಲಿಂಕ್ ಬಿಟ್ಟು ಲಿಂಗಯ್ಯ ಅಂತ ಕೂಗಬೇಡಿ ಅಂತ ಎಷ್ಟು ಸಾರಿ ಹೇಳಿದ್ದೀನಿ. ಲಿಂಕ್ ಲಿಂಗಯ್ಯ ಅನ್ನಿ ಸರ್. ನಿಂದೊಂದು ಬೇರೆ. ಏನಾಯ್ತಪ್ಪ ಇದಕ್ಕೆ? ಏನಾಯ್ತು ಸರ್? ರಘುರಾಮ್ ಸರ್, ಏನಿದು ಊರೊಳಗೆ ಹೋಗೋದಕ್ಕೆ ಮುಂಚೆನೆ ಕಾವೇರಿ ದಡದಲ್ಲೇ ಕೆಟ್ಟ ನಿಂತ್ಬಿಡ್ತಲ್ಲ ಈ ಜೀಪು. ರೇಡಿಯೇಟರ್ ಹೀಟ್ ಆಗಿ ಬಾಯ್ಲ್ ಆಗ್ತಾ ಇದೆ. ಅದಕ್ಕೆ ರೇಡಿಯೇಟರ್ ಹೀಟಾಗಿ ಬಾಯಲಾಗ್ತಾ ಇದೆ. ನಮಗೆ ಹೊಟ್ಟೆ ಎಲ್ಲ ಬಾಯಲಾಗ್ತಾ ಇದೆ ಹಸಿವಿನಿಂದ. ಸ್ವಲ್ಪ ಸುಂದಿರ್ತೀಯಾ? ಹೋಗಿ ನೀರ್ ತಗೊಂಬ ಹೋಗು. ನೋಡಿ, ಇದಕ್ಕೆ ನನಗೆ ಕೋಪ ಬರೋದು. ಲಿಂಕ್ ಇಲ್ದೆ ಹೇಳ್ತಾ ಇದ್ದೀರಲ್ಲ ಸರ್. ನೀರ್ ತರಕ್ಕೆ ಕ್ಯಾನ್ ಬೇಡವಾ? ಸರ್ಕಾರಿ ಜೀಪ್ ಕ್ಯಾನ್ ಎಲ್ಲಿಂದ ಬರಬೇಕು? ಹೌದಲ್ವಾ ಸರ್, ನಾನೊಂದು ಲಿಂಕ್ ಹೇಳ ಸರ್. ಏನದು? ನಾವಿಬ್ರು ಸೇರಿ ಈ ಜೀಪ್ ನ ಕಾವೇರಿ ನದಿಗೆ ತಳ್ಳಿಬಿಡೋಣ. ಅದು ಎಷ್ಟು ಬೇಕೋ ಅಷ್ಟು ನೀರು ಕುಡಿಲಿ, ಆಮೇಲೆ ಮೇಲೆ ಹೇಳ್ಕೊಬಿಡೋಣ. ಹೇಗಿದೆ ನಿನ್ ತಲೆ? ದರಿದ್ರ ಲಿಂಕು. ಲಿಂಗಯ್ಯ, ಲಿಂಕ್ ಮರ್ತಾರಲ್ಲ, ಲವ್ ಲಿಂಕ್ ಲಿಂಗಯ್ಯ, ಹಾ? ಅಲ್ಲಿ ಹೋಗಿ ಅವ್ರ ಹತ್ರ ಬಿಂದಿಗೆ ಇಸ್ಕೊಂಡು ನೀರ್ ತಗೊಂಡ್ ಬಾ ಹೋಗು. ಅಯ್ಯೋ ಬೇಡಿ ಸರ್, ಮೊದಲೇ ನಾನು ಸೋಸಿ ತೆಗೆದ ಶುದ್ಧ ಬ್ರಹ್ಮಚಾರಿ, ಅದರಲ್ಲೂ ಸುಂದರವಾದ ಹುಡುಗ. ಆ ಊರು ಹೊಸದು. ಆ ಹುಡುಗಿ ಜೊತೆ ನಾನು ನಿಂತ್ಕೊಂಡು ಮಾತಾಡೋದನ್ನ ಯಾರು ನೋಡ್ಬಿಟ್ರೆ ಲಾಟಿಲೇ ನನ್ನ ಲಿಂಕ್ ಹಾಕ್ಬಿಡ್ತಾರೆ. ದಯವಿಟ್ಟು ಬಿಟ್ಟು ಬಿಡ್ತೀರಾ ಸರ್? ಒಳ್ಳೆ ತರ್ಲೆ ಲಿಂಕ್ ಬ್ರಹ್ಮಚಾರಿ ನೀನು. ನೋಡಿ, ನಮ್ ಜೀಪ್ ರೇಡಿಯೇಟರ್ ಬಾಯ್ಲ್ ಆಗಿದೆ, ನೀರ್ ಬೇಕಾಗಿತ್ತು. ಸ್ವಲ್ಪ ನಿಮ್ ಬಿಂದಿಗೆ ಕೊಡ್ತೀರಾ? ದಾಶರಥಿ ರಾಮ, ಅಯೋಧ್ಯಾರಾಮ, ಇನಕುಲ ಸೋಮ ರಘುರಾಮನನ್ನು ನೋಡಿದ ಮರುಕ್ಷಣದಲ್ಲೇ ಸೀತಾಮಾತೆ ಮನಸ್ಸು ಪ್ರಫುಲ್ಲವಾಯಿತು. ಅಂತೆಯೇ ಪದ್ಮಮುಖದ ಆ ಸೀತಾಮಾತೆಯ ನೇತ್ರಗಳು ರಘುರಾಮನನ್ನು ಆಕರ್ಷಿಸಿತು. ಅವರಿಬ್ಬರ ಆ ನೋಟದಲ್ಲಿ ಯಾವುದೋ ಅವ್ಯಕ್ತ ಆನಂದವು ಪ್ರಜ್ವಲಿಸಿತು. ಜನುಮ ಜನುಮಗಳ ಅನುಬಂಧ ಅವರಿಬ್ಬರನ್ನು ಆ ರೀತಿ ಬಂಧಿಸಿತು. ಆ ನೋಟದ ಬಂಧನದಲ್ಲಿ ಸೀತಾರಾಮರು ಮೈಮರೆತಿದ್ದಾರೆ. ಆ ವಿಧವಾಗಿ ಮಿಥಿಲಾನಗರದ ಉದ್ಯಾನವನದಲ್ಲಿ ಶ್ರೀರಾಮಚಂದ್ರಮೂರ್ತಿ ತನ್ನ ಹಿಂದೆ ಬಾರದಿರುವುದನ್ನು ಗಮನಿಸಿದ ವಿಶ್ವಾಮಿತ್ರ ಮಹರ್ಷಿಗಳು ಹಿಂತಿರುಗಿ ನೋಡಲು ನೋಟದಲ್ಲಿ ಮೈಮರೆತಿರುವ ಸೀತಾರಾಮರನ್ನು ಕಂಡು ಮನಸ್ಸಿನಲ್ಲೇ ಆಶೀರ್ವದಿಸುತ್ತಾರೆ. ನಂತರ ಅತಿ ಮೃದುವಾಗಿ ರಾಮ, ಶ್ರೀರಾಮ ಎಂದು ಕರೆಯಲು ಮಹರ್ಷಿಗಳ ಕರೆಗೆ ಎಚ್ಚೆತ್ತ ಶ್ರೀರಾಮಚಂದ್ರಮೂರ್ತಿ ಮುಂದಕ್ಕೆ ಸಾಗಿದ್ದಾನೆ. ಇದುವರೆಗೂ ತನ್ನನ್ನು ನೋಡುತ್ತಿದ್ದುದು ಶ್ರೀರಾಮಚಂದ್ರಮೂರ್ತಿಯೇ ಎಂದು ತಿಳಿದ ಜಾನಕಿಯ ಹೃದಯ ಹುಕ್ಕುತ್ತದೆ. ಅತಿ ನಾಚಿಕೆಯಿಂದ ಅಂತಃಪುರದೆಡೆಗೆ ಸಾಗಿದ್ದಾನೆ. ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ. ಬಾಲಕಾಂಡದ ಮುಂದಿನ ಭಾಗವನ್ನು ನಾಳೆ ಮುಂದುವರಿಸುತ್ತೇನೆ. ಯಪ್ಪೋ ಏನೇ ಅನ್ನು ನಿನ್ನ ಕೈಯಿಂದ ತಟ್ಟಿದ ಪರೋಟಾನ ಬಾಯಿಗೆ ಹಾಕೊಂಡ್ಬಿಟ್ರೆ ಸಾಕು, ಹಂಗೆ ಗಂಟ್ಲ ಕರಗಿ ನೀರಾಗಿ ಹೊಂಟೋಯ್ತದೆ. ಅದಕ್ಕೇನಯ್ಯ ಈ ಪಕ್ಕ ಪರೋಟ ಪಂಕಜ ಅಂದ್ರೆ ಅಕ್ಕಪಕ್ಕದಲ್ಲೆಲ್ಲ ಫೇಮಸ್. ಗೊತ್ತಾ? ಸರಿ ಸರಿ, 4 ರೂಪಾಯಿ ಅಲ್ಲಿ ಮಡ್ಗೋ. ಪಂಕಜಾಕ್ಸಿ ಅಕ್ಕ, ಅಲ್ಲಿ ಮಡ್ಗೋ ಅಂತಂದ್ರೆ ಕೈ ಕೊಡಕ್ ಬರ್ತೀಯಾ? ಯಪ್ಪೋ ಕೈ ಕೊಟ್ರೆ ತಪ್ಪಲ್ದೆ ಇನ್ನೇನು? ನೀವ್ ಗಂಡಸ್ರಂತವ್ರು ಅಂತ ನನಗ್ ಗೊತ್ತಿಲ್ವಾ? ನಿಮ್ ಕೈಯಿಂದ ದುಡ್ಡನ್ನ ನನ್ ಕೈಲಿಡೋ ಹಾಗೆ ಮಾಡಿ ಮೆತ್ತ ಗಿಲ್ತೀರಾ. ಗೊತ್ತಿಲ್ಲ ರಂಗ್ ಸುಮ್ನೆ ಇದ್ರೆ ಮಾರನೇ ದಿನ ಬಂದು ಕೈನಲ್ಲಿ ದುಡ್ಡು ಕೊಡೋ ಹಾಗೆ ಮಾಡಿ ಕೆಳಗ್ ಬೀಳಿಸ್ತೀರಾ. ಅಯ್ಯೋ ಬಿದ್ದೋಯ್ತಲ್ಲ ಅಂತ ತಗೊಳಕ್ ಬಗ್ಗಿದ್ರೆ ಟಪಕ್ಕಂತ ಬಗ್ಗಿ ತಗೊಳಕ್ ಬಿಚ್ಚಿ ಕೊಡ್ತೀರಾ. ಏನೋ ಅಕಸ್ಮಾತ್ ಆಗೋಯ್ತು ಅಂತ ಸುಮ್ನೆ ಇದ್ರೆ ರಾತ್ರಿನೇ ಹಾಜರು. ಕಣ್ಣು ಹೊಡೆದು ಹಲ್ಗಿಂತೀರಾ, ಕಾಲ್ ಕೆರೆದು ಹುಲಿನ ಮೇಲೆ ಪಕ್ಕ ಕರಿತೀರಾ. ಅದಕ್ಕೆ ಗಂಡಸ್ರನ್ನ ಬೆಂಕಿ ತರ ನನ್ ದೂರ ಇಟ್ಟಿರೋದು. ಏಯ್, ಮರ್ಯಾದೆಯಾಗಿ ದುಡ್ಡಿಟ್ಟು ಜಾಗ ಖಾಲಿ ಮಾಡು. ಮಡಗ್ಲ ಮಡ್ಗ. ಹಾ, ಏನೇನಪ್ಪ ಇದು?
ಹುಡುಗಿ ಒಬ್ಬರೇ ಇದ್ದಾಳೆ, ಮಾತಾಡ್ಕೊಂಡ್ವೆ. ಅಮ್ಮ ಏಯ್ ಏನ್ ಅಮ್ಮ ಗಿಮ್ಮ ಇಲ್ಲ ಅಂತೀಯಲ್ಲ? ನಾನು ನಿಮ್ಮ ಅಮ್ಮನ ತರ ನಾ ಕಾಣ್ತೀನಿ? ನನ್ಗಿನ್ನು ಮದ್ವೆನೇ ಆಗಿಲ್ಲ, ವಯಸ್ಸಿನ 16. ಅರ್ಥವಾಯ್ತು. ಮಿಕ್ಕಿದ ಪರೋಟ ಇಟ್ಟು ತಿಂದು ಚೆನ್ನಾಗಿ ಉಬ್ಬಿದೀಯಾ. ಏಯ್ ಊರಿಗೆ ಹೊಸಬಾನ? ಏನೇನ ಮಾತಾಡ್ತೀಯ? ಇಲ್ಲಿ ಸರ್ವೆ ಆಫೀಸ್ ಎಲ್ಲಿದೆಯಮ್ಮ? ಎಂತ ಪೀಸೋ ನಂಗದೆಲ್ಲ ಗೊತ್ತಿಲ್ಲ. ಅದ ಕುಡಿದು 24 ಗಂಟೆ ತೂರಾಡ್ತಾ ಬರ್ತಿದಾನಲ್ಲ ನಮ್ಮ ಅಪ್ಪ, ಅವನ ಕೇಳು. ನಿಮ್ಮಪ್ಪ? ನಮಸ್ಕಾರ ಸ್ವಾಮಿ. ಕಾರ ಎಲ್ಲ ಮುಗಿದಾಯ್ತು. ಓಹೋ, ಒಳ್ಳೆ ಸುತ್ತಿಲಿದ್ದಾರೆ ಸ್ವಾಮಿ. ಇಲ್ಲಿ ಸರ್ವೆ ಆಫೀಸ್ ಎಲ್ಲಿದೆ? ಸಾರಾ ಅಂಗಡಿಗೆ ಆಫೀಸು ಅಂತ ಹೆಸರು ಮಾಡಿದವ್ರ? ನನಗ್ ಗೊತ್ತೇ ಇರ್ಲಿಲ್ವೇ? ಬಲೆ ಒಳ್ಳೆ ಹೆಸರು. ನಾನು ಆಫೀಸ್ ಕೇಳಿದ್ದಕ್ಕೆ ಇಷ್ಟೊಂದು ಆನಂದ ಪಡ್ತಿದ್ದೀರಲ್ಲ, ನೀವೇನ್ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರ? ಅಯ್ಯೋ ಇತ್ತ ಏನ್ ಬಂತ, ದಿನ ಅದರಲ್ಲೇ ಮುಳುಗ್ ತೇಳ್ತಾ ಇದ್ದೀನಿ. ಹೌದಾ? ಹಾಗಾದ್ರೆ ಆಫೀಸ್ ಎಲ್ಲಿದೆ ಸ್ವಾಮಿ? ಅಯ್ಯೋ ಎಲ್ಲಿದೆ ಅಂತ ಕೇಳ್ತೀಯ? ಬನ್ನಿ ಈಗಲೇ ಬರ್ತೀನಿ. ಆದ್ರೆ ಒಂದು ಕಂಡೀಷನ್. ಏನದು? ಅಲ್ಲಿ ಹೋದ್ಮೇಲೆ ಮೊದ್ಲು ಓಪನ್ ಮಾಡೋದು ನಾನೇ. ಏನು ಬಾಗ್ಲ? ಅಲ್ಲ, ಬಾಟ್ಲನ್ನ. ಸಾರಾಯಿ ಅಂಗಡಿಲಿ ಸಾರಾಯಿ ಬಾಟ್ಲಿಗೆ ಸೀಲ್ ಹಾಕಿರುತ್ತಲ್ಲ, ಅದನ್ನ ಓಪನ್ ಮಾಡೋದು ಮೊದ್ಲು ನಾನೇ. ಸರಿನಾ? ಲಿಂಕ್ ಎಲ್ಲಿಂದ ಎಲ್ಲಿ ಕಿತ್ಕೊಂಡು ಹೋಯ್ತಪ್ಪ. ನಾನು ಕೇಳಿದ್ದು ಸಾರಾಯಿ ಅಂಗಡಿ ಅಲ್ಲ, ಕಾಲುವೆ ತೋಡಿ ನೀರು ಬಿಡಕ್ ಆಫೀಸ್ ಇದೆಯಲ್ಲ, ಸರ್ವೆ ಆಫೀಸು. ಆ ಸರ್ವೆ ಆಫೀಸ? ನಾನೆಲ್ಲೋ ಸಾರಾಯಿ ಆಫೀಸು ಅನ್ಕೊಂಡಿದ್ದೆ. ಕಿಕ್ಕೆಲ್ಲ ಪುಸುಕ್ ಅಂತ ಹಿಡಿದು ಹೋಯ್ತು. ನೀನೆಲ್ಲ ಆಫೀಸು ನೇರ ಹೋಗು, ಬಲಕ್ ತಿರುಗು, ಎಡಕ್ ನೋಡು, ಕಣ್ಣಿಗೆ ಬೀಳುತ್ತೆ ಬೋರ್ಡು. ಅಯ್ಯೋ ಪಂಕಜ. ಬಲಕ್ ಹೋಗು, ಎಡಕ್ ತಿರುಗು. ಇವನತ್ರ ಹೋಗಿ ನಾನು ಅಡ್ರೆಸ್ ಕೇಳಿ ಇಡೀ ಊರೇ ತಿರುಗಬೇಕಾಗತ್ತೆ ಏನೋ. ಒಳ್ಳೆ ಸಾರಾಯಿ ಆಫೀಸರ್ ಗಂಟುಬಿದ್ನಲ್ಲಪ್ಪ ನನಗೆ. ಅಪ್ರಾಣ ಕಾಲ ದೊಡ್ಡ ಕಳ್ಳು ಸಣ್ಣ ಕಳ್ಳು ತಿಂತಾ ಇದೆ, ಹೊಟ್ಟೆ ಚುರ್ರು ಅಂತ ಇದೆ ಸರ್. ನಾನು ಊಟಕ್ಕೆ ಏನಾದ್ರು ಏರ್ಪಾಡು ಮಾಡ್ಕೊಂಬರಲ್ಲ? ಸರಿ ಹೋಗು. ನೀವು ಒಳಗಡೆ ರೆಸ್ಟ್ ತಗೊಳ್ಳಿ ಸರ್. ಸರ್ ಹೇಳ್ಬಾರ್ದು, ಇದು ನೀವೇ ತೆಗೆದು ಒಳಗೆ ಇಟ್ಬಿಡ್ತೀರಾ? ಹೋಗೋ ತರಲೆ. ಸರ್ ಏನಪ್ಪಾ ಯಜಮಾನ, ಈ ಊರಲ್ಲಿ ಊಟದ ಹೋಟ್ಲ್ ಇದೆಯಾ? ಈ ಊರಲ್ಲಿ ಊಟದ ಹೋಟ್ಲೆಲ್ಲೂ ಇಲ್ಲ. ಯಾರ ಮನೇಲಾದ್ರೂ ಹಿಟ್ಟು ಸಿಗತ್ತೆ? ಹಿಟ್ಟು ಇಟ್ಟ? ಆಹಾ, ಇಟ್ಟಂ ತಿಂದಂ ಬೆತ್ತಂ ಕಿತ್ತಿಟ್ಟಂ ಇಟ್ಟಂ ಬಿಟ್ಟಂ ನಾಂ ಕೆಟ್ಟಂ. ಆಹಾ, ಮುದ್ದೆ ಹೊಡೆದು ಹಾಯಾಗಿ ನಿದ್ದೆ ಮಾಡ್ತೀನಿ ಇವತ್ತು. ನಮಸ್ಕಾರ ಸರ್. ನಮಸ್ಕಾರ. ಯಾರು? ನನ್ನ ಹೆಸರು ರಘುರಾಮ ಅಂತ. ವರ್ಣನಾಳ ಸರ್ವ ಆಫೀಸರ್ ಆಗಿ ಇವ್ರು ಹೊಸ ಬಂದಿದ್ದೀನಿ. ತುಂಬಾ ಸಂತೋಷಪ್ಪ. ಅಂತೂ ಇಷ್ಟು ವರ್ಷಕ್ಕೆ ಆ ಆಫೀಸ್ಗೂ ಒಬ್ಬ ಆಫೀಸರು ಅಂತ ಬಂದ್ರಲ್ಲ. ಏನ್ ಸಮಾಚಾರ? ಬಹಳ ವರ್ಷದಿಂದ ಬಾಗಿಲು ಬೀಗ ಹಾಕಿದೆ ಅಂತ ಒಳಗಡೆ ತುಂಬಿರೋ ಧೂಳು ಸಿಲುಬೆ ಹೇಳ್ತಾ ಇದೆ. ಸರ್, ಸ್ವಲ್ಪ ಪರಕೆ ಕೊಡಿಸ್ತೀರಾ? ಕಸ ಗುಡಿಸ್ಬೇಕು. ಛೇ, ಗಂಡಸರಾಗಿ ನೀವು ಕಸ ಗುಡಿಸೋದೆ? ಒಂದ್ ನಿಮಿಷ ಇದೆ. ಜಾನಕಿ, ಅಮ್ಮ ಜಾನಕಿ. ಏನಪ್ಪಾ? ಅಮ್ಮ, ಅಮ್ಮ, ಇವರು ಸರ್ವೆ ಆಫೀಸರ್ ರಘುರಾಮ್ ಅಂತ ಇವತ್ತೇ ಬಂದಿದ್ದಾರೆ. ಅವ್ರ ಆಫೀಸ್ ತುಂಬಾ ಧೂಳು ತುಂಬ್ಕೊಂಡ್ಬಿಟ್ಟಿದಂತೆ. ಸ್ವಲ್ಪ ಶುಭ್ರ ಮಾಡ್ಕೊಟ್ಬಿಡ್ಬಮ್ಮ. ಸರಿಪ್ಪ. ಹೇ ಕಡಿಕೆ ರಂಗ, ಇಷ್ಟು ದಿವಸ ನಾವು ಊರೂರು ಸುತ್ತಿದ್ದಕ್ಕೂ ಸಾರ್ಥಕ ಆಯ್ತು. ಅಮಾಯಕ ಜನಗಳಿರೋ ಈ ಪ್ರಶಾಂತವಾದ ಹಳ್ಳಿಲಿ ನಾವು ಟೆಂಟ್ ಹಾಕಿದ್ರೆ ಯಾವ ತಂಟೆನೂ ಇಲ್ಲದೆ ಹಾಯಾಗಿರಬಹುದು.
ಅಲ್ಲಿ ನೋಡಿ. ಸುರು ಹಾಕಿಕೊಳ್ಳಿ ನಮ್ ಕಸಬ್ನ. ರುದ್ರ ಸಂತೆ ಸರ್ಕನ್ನೆಲ್ಲ ಸ್ವಂತ ಮಾಡ್ಕೊಳ್ಳಿ. ಹುಡುಗಿ ಕೋಳಿ ಬೆಲೆ ಎಷ್ಟು? ಮುಗಿ ಕಣ ಮಾತ್ ಬರಲ್ಲ. ಹೋಗಿ ಆದ್ರೇನೋ ಇದೆಲ್ಲ ಇದೆಯಲ್ಲ. ರುದ್ರ ತಗೊಳ್ಳಿಂಗಯ್ಯ. ನೋಡು, ಲಿಂಕ್ ಬಿಟ್ರೆ ನಾನು ಕೆಟ್ಟ ಕೋಪ ಬರುತ್ತೆ. ಲಿಂಕ್ ಲಿಂಗಯ್ಯನು ಸರಿ ಲಿಂಗಯ್ಯ, ನಿನ್ನ ಈ ಸೌಂದರ್ಯದ ರಹಸ್ಯ ಏನು? ನನ್ನ ಈ ಸೌಂದರ್ಯದ ಗುಟ್ಟ ಹೇಳ್ತೀನಿ. ನಾನು ಯಾವಾಗಲೂ ಸಿನಿಮಾ ತಾರೆಯರು ಉಪಯೋಗಿಸುವ ಲಕ್ಸ್ ಟಾಯ್ಲೆಟ್ ಸೋಪೆಯನ್ನೇ ಉಪಯೋಗಿಸ್ತೀನಿ. ಹೌದಾ? ಹಾಗಾದ್ರೆ ಮೇಲೆ ನಾನು ಲಕ್ಸ್ ಟಾಯ್ಲೆಟ್ ಸೋಪನ್ನೇ ಉಪಯೋಗಿಸ್ತೀನಿ. ಹೌದಾ? ಉಪಯೋಗಿಸು. ನಮ್ಮಿಬ್ಬರಿಗೂ ಲಿಂಕ್ ಸರಿ ಹೋಗುತ್ತೆ. ಏನಂದೆ? ಇಬ್ಬರು ಊಟ ಸರಿಯಾಗಿದೆಯಾ ಅಂದೆ. ಸರಿ ಹೋಗುತ್ತೆ, ತಗೊಂಡೋಗು. ಸರಿಯಾಗಿದ್ರೆ ಸರಿ. ಏನು ಹಾಗೆ ನೋಡ್ತಾ ಇದೀಯಾ? ದುಡ್ಡು ಟೇಬಲ್ ಮೇಲೆ ಇಟ್ಟಿದ್ದೀನಿ. ನನಗ್ ಗೊತ್ತು ನಿಮ್ಮಂಥ ಹುಡುಗಿರ್ ಲಿಂಕ್ ಏನು ಅನ್ನೋದು. ನಾನು ಸೋಸಿ ತೆಗೆದ ಶುದ್ಧ ಬ್ರಹ್ಮಚಾರಿ. ಸರ್ಕಾರಿ ಕೆಲಸದಲ್ಲಿದ್ದೀನಿ. ಕೈ ತುಂಬಾ ಸಂಬಳ ಬರುತ್ತೆ. ಸರಿ ಸಾಗಿ ಸಿಕ್ಬಿಡ್ತೀನಿ ಅಂತ ಹಣ ಕೊಡಕ್ ಬಂದಾಗ ಮೆತ್ತ ಕೈಗಿರೋದು. ಏನೋ ಅಕಸ್ಮಾತ್ ಇರ್ತು ಅಂತ ನಾನು ಸುಮ್ಮನಿರೋದು. ಹಣನ ಕೆಳಗೆ ಹಾಕ್ಬಿಡೋದು. ಸಾರಿ ಅಂತ ತೆಗೆದುಕೊಡಕ್ ಬಂದಾಗ ಡಿಕ್ಕಿ ಹೊಡೆದು ಬಿಡೋದು. ಏನೋ ಅಕಸ್ಮಾತ್ ಡಿಕ್ಕಿ ಆಗಿದೆ ಅಂತ ನಾನು ಸುಮ್ಮನಿರೋದು. ಮೆತ್ತಗೆ ನಾನು ಇರೋ ಕಡೆ ಬರೋದು. ಮೆತ್ತಗೆ ಕಣ್ಣು ಹೊಡೆಯೋದು, ಮೂಗು ಹಾಯಿಸೋದು, ಹಲ್ಗಿರಿಯೋದು, ಹುಲ್ಲಿನ ಮೇಲೆ ಪಕ್ಕಕ್ಕೆ ಬಾ ಅನ್ನೋದು. ಇಷ್ಟೆಲ್ಲ ಲಿಂಕು ಯಾಕೆ ಅನ್ನೋದು ನನಗ್ ಗೊತ್ತು. ವರದಕ್ಷಿಣೆ ಮಟ್ಟ ಹಾಕಿ ನಮ್ಮನ್ನು ಬುಟ್ಟಿಗೆ ಹಾಕೊಳ್ಳಕ್ಕೆ ಅಲ್ವಾ? ಅದು ನಡೆಯೋಲ್ಲ ನನ್ನ ಹತ್ರ. ಬರ್ತೀನಿ, ತಗೋ ನಿನ್ ದುಡ್ಡು. ಅಂತಾನ
ಸವಿ ಪ್ರೇಮದ ಕಿರಣವ ಚೆಲ್ಲಿ ಅರುಣೋದಯ ತಂದೆ ನೀನೇ ಓ ಪ್ರಿಯೇ ಓ ಪ್ರಿಯೇ ಓ ಪ್ರಿಯೇ. ಬೇಲೂರ ಶಿಲೆಯ ಸೊಬಗಿನೊಲು ನೀ ಬಂದೆ ಮೀಟಿ ಕನಸುಗಳು ಮುದ್ದು ಸುರಿದಿದೆ ನಗೆ ನಗೆ ಜೇನ ಹರಿಸಿದೆ ನುಡಿ ನುಡಿ ಕೋಗಿಲೆಯ ವನವು. ಕಣ್ಣಿನ ಹೊಂಗಣದಲ್ಲಿ ಸವಿ ಪ್ರೇಮದ ಕಿರಣವ ಚೆಲ್ಲಿ ಅರುಣೋದಯ ತಂದೆ ನೀನೇ ಓ ಪ್ರಿಯ ಓ ಪ್ರಿಯ ಓ ಪ್ರಿಯ. ಕಾಮನ ಬಿಲ್ಲು ಏರುತ್ತಲೀ ಬಾಳುವ ಸ್ವಪ್ನ ಮಂದಿರದೆ ಪ್ರಥಮ ರಾತ್ರಿಯೇ ಸವಿ ಸವಿ ಮಧುರ ಮೈತ್ರಿಯೇ ಸುಖ ಸುಖ ಜೀವನದ ಭಾಗವಿದೆ. ಕಣ್ಣಿನ ಹೊಂಬೆಳಕಲ್ಲಿ ಸವಿ ಪ್ರೇಮದ ಕಿರಣವ ಚೆಲ್ಲಿ ಅರುಣೋದಯ ತಂದೆ ನೀನೇ ಓ ಪ್ರಿಯ ಓ ಪ್ರಿಯ ಓ ಪ್ರಿಯ. ब्रह्ममुरारिसुरार्चितलिङ्गं निर्मलभासितशोभितलिङ्गम् जन्मज दुःखविनाशकलिङ्गं तत्प्रणमामि सदा शिवलिङ्गम् देवमुनिप्रवरार्चितलिङ्गं कामदहन करुणाकरलिङ्गम् रावणदर्पविनाशकलिङ्गं तत्प्रणमामि सदा शिव. ಓಂ ನಮಃ ಶಿವಾಯ. ಈಶ್ವರ, ಪರಮೇಶ್ವರ, ಮಲ್ಲಿಕಾರ್ಜುನ, ಬಂದೆ ತಂದೆ. ನಿನ್ನ ಮುಂದೆ ನಿಂದೆ, ಕೈ ಹಿಡಿದು ಕಾಪಾಡಿ. ಸ್ವಾಮಿ, ತಾವು ಆ ಪರಮೇಶ್ವರನ ಪರಮಭಕ್ತ ಸ್ವಾಮಿ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲ ಶಿವಲಿಂಗಗಳನ್ನು ದರ್ಶನ ಮಾಡಿದೆ. ಆದ್ರೆ ಎಲ್ಲೂ ನನಗೆ ಮನಃಶಾಂತಿ ಸಿಗಲಿಲ್ಲ. ಪ್ರತಿದಿನ ಪ್ರತಿಕ್ಷಣ ಯಾವುದೋ ಅವ್ಯಕ್ತ ವಾಣಿ, ಭಕ್ತ ನಾನಿಲ್ಲಿದ್ದೀನಿ, ಬಾ ಬಾ
ಅಂತ ನನ್ನನ್ನು ತಟ್ಟಿ ಎಬ್ಬಿಸಿ ಇಲ್ಲಿ ಕರೆತಂದಿದೆ. ಈಗ ನನಗೆ ಮನಃಶಾಂತಿ ಸಿಕ್ತು. ಭಕ್ತ ಮಹಾಶಯರೇ, ನಾನು ಬದುಕಿರುವಷ್ಟು ದಿವಸ ಆ ಪರಮೇಶ್ವರನ ಪೂಜೆ ಮಾಡೋಕೆ ನಿಮ್ಮ ಅಭ್ಯಂತರ ಏನೂ ಇಲ್ವಲ್ಲ? ಹಾಗ್ಯಾಕಂತೀರ ಸ್ವಾಮಿ? ನಿಮ್ಮಂತ ಪುಣ್ಯಾತ್ಮರ ದರ್ಶನ ಸಿಕ್ಕಿದ್ದು ನಮ್ ಭಾಗ್ಯ. ನಮ್ ಕೈಲಾದ ಅನುಕೂಲ ಮಾಡ್ಕೊಡ್ತೀವಿ. ನೀವೆಷ್ಟು ದಿನ ಬೇಕಾದ್ರೂ ಸಂತೋಷವಾಗಿ ಇಲ್ಲಿ ಉಳ್ಕೋಬಹುದು. ತುಂಬಾ ಸಂತೋಷ, ತುಂಬಾ ಸಂತೋಷ. ಇಷ್ಟಕ್ಕೂ ಸ್ವಾಮಿ ತಾವು ಇಳ್ಕೊಂಡಿರೋದು? ಸದ್ಯಕ್ಕೆ ಎಲ್ಲೂ ಇಲ್ಲ. ಇಡೀ ವಿಶ್ವಾನೇ ಈ ವಿಶ್ವೇಶ್ವರನ ಅಂಗೈಯಲ್ಲಿರುವಾಗ ಅವನ ಭಕ್ತನಾದ ನನಗೂ ನನ್ನ ತಂಗಿಗೂ ಜಾಗ ಸಿಗೋಲ್ವೇ? ತಮ್ಗೆ ಅಭ್ಯಂತರ ಇಲ್ದಿದ್ರೆ ನಮ್ ಸ್ನೇಹಿತರು ಮನೆ ಒಂದಿದೆ, ತೋರಿಸ್ತೀನಿ, ತಾವು ಅಲ್ಲಿ ಇಳ್ಕೋಬಹುದು. ಓಂ ನಮಃ ಶಿವಾಯ. ಎಲ್ಲ ಶಿವನಿಚ್ಛೆ. ನಿಮ್ಮ ಋಣನ ಹೇಗೆ ತೀರಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ದೇಹದಲ್ಲಿ ಕೊನೆ ಉಸಿರಿರೋವರೆಗೂ ಈ ಸ್ವಾಮಿ ಸೇವೆ ಮಾಡ್ತಾ ನಿಮ್ಮೂರಲ್ಲೇ ಶಾಶ್ವತವಾಗಿದ್ದು ಬಿಡ್ತೀನಿ. ಓಂ ನಮಃ ಶಿವಾಯ. ಈ ಮನೆ ತುಂಬಾ ಚೆನ್ನಾಗಿದೆ, ನಾವಿಲ್ಲೇ ಇದ್ಗಣ್ವಾ? ಎಲ್ಲ ಶಿವನಿಚ್ಛೆ. ಇರೋ ಒಬ್ಳೆ ತಂಗಿ, ನಿನ್ನ ಆಸೆನ ಆಗೋಲ್ಲ ಅಂತ ನಾನು ಹೇಗಮ್ಮ ಹೇಳಿ? ನಿನ್ನ ಸಂತೋಷವೇ ನನ್ನ ಸಂತೋಷ. ಅಣ್ಣ, ನಾನೊಂದ್ಸಲ ಊರೆಲ್ಲ ಸುತ್ತಾಕೊಂಡ್ಬಿಡ್ಲಾ? ಹೋಗ್ಬಿಡ್ ಬಾಮ್ಮ. ಸ್ವಾಮಿ, ನಿಮ್ಮಂಥ ಒಳ್ಳೆ ಮನಸ್ಸಿರೋ ಮನುಷ್ಯರು ನನಗೆ ಸಿಕ್ಕಿದ್ದು ನಿಜವಾಗಲೂ ನನ್ನ ಭಾಗ್ಯವೇ ಸರಿ. ನಿಮಗೆ ನಾನು ಚಿರಋಣಿ. ಪರವಾಗಿಲ್ಲ, ನೀವು ವಿಶ್ರಾಂತಿ ತಗೊಳ್ಳಿ, ನಾವೇನ್ ಬರ್ತೀವಿ. ನಮಸ್ಕಾರ. ಓಂ ನಮಃ ಶಿವಾಯ. ಗಡಿಗೆ ರಂಗ, ಒಳ್ಳೆ ಮನೆ ಸಿಕ್ತು. ಲಿಂಗಯ್ಯ, ಲಿಂಗಯ್ಯ ನೀ ಸರ್. ಕರ್ಮ, ಈ ಹುಡುಗಿ ಅಡ್ಡ ಬರ್ತೇವೆ ನೋಡು. ಹುಡುಗಿ ಹುಡುಗಿ ಚೆನ್ನಾಗಿದ್ದಾಳಲ್ಲ ನಿನ್ ತಲೆ ಈ ಕಡೆ ಬಾ ತಲೆಯ. ಇದ್ರ ಲಿಂಕು. ಅಮ್ಮ ತಾಯಿ, ತಾಯಿ ಸ್ವಲ್ಪ ಅಳತೆ ತಗೋಬೇಕು. ಅಳ್ತನಾ? ಹಾ. ತಗೊಳ್ಳಿ. ಹೈಟು 5 ಅಡಿ, ವೆಯ್ಟು 50 ಕೆಜಿ, ಚೆಸ್ಟ್ 36, ಸೊಂಟ 26, ನಡು 36. ಅಯ್ಯೋ, ಅಂಗಾಂಗಗಳ ಅಳತೆ ಮಾಡಿಟ್ಟವಳಲ್ಲಪ್ಪ ಇವಳು. ಅಮ್ಮ, ನಿಮ್ಮ ಅಳತೆ ತಗೊಂಡು ನಾವ್ ಏನಮ್ಮ ಮಾಡ್ಬೇಕು? ಇಲ್ಲಿ ಕಾಲುವೆ ತೋಡ್ಬೇಕು, ನೀರು ಬಿಡಬೇಕು, ಸರ್ವೆ ತೆಗಿಬೇಕಮ್ಮ. ಸ್ವಲ್ಪ ಸರ್ಕೋತಿ ಈ ಕಡೆ. ಸರಿಯಲ್ಲ ಅಂದ್ರೆ? ಸರಿಯಲ್ಲ ಅನ್ನೋದಕ್ಕೆ ಈ ಜಾಗ ನೀನ್ ಸ್ವಂತ ತಂದ್ಕೊಂಡಿದ್ಯಾ? ನಮ್ಮಣ್ಣ ನಾಗರಾಜ ಮನಸ್ಸು ಮಾಡಿದ್ರೆ ನನಗೋಸ್ಕರ ಈ ಜಾಗನೇ ಇಲ್ಲ. ನಿನ್ನನ್ನು ಕೊಂಡ್ಕೊಂಡು ನನ್ ಸ್ವಂತ ಮಾಡ್ತಾನೆ. ಇದು ಯಾವ ಲಿಂಕು? ಲವ್ ಮಾಡೋ ಲಿಂಕು. ಇದು ಅನುಭವದ ಹುಡುಗಿ ಸರ್. ಒಳ್ಳೆ ಶೂಟರಿಗೆ ಗಂಟು ಬಿದ್ದಾಗ ಬಿದ್ದಿದ್ದಾಳೆ. ಇವಳಿಗೆ ಸರಿಯಾದ ಲಿಂಕ್ ಮಾಡಿ ಅಂಕ್ ಮಾಡಿ ಕಲಿಸ್ಬಿಡ್ತೀನಿ ಸರ್. ರಘುರಾಮ್ ಸರ್, ನೀವು ನೋಡಲಿಲ್ಲ. ಲಕ್ಷ್ಮಣ, ಕ್ಯಾರಿ ಆನ್. ಕೊಡ್ತೇನೆ. ಅಮ್ಮ, ನಾಗರಾಜನ ತಂಗಿ ನಾಗವೇಣಿ. ನನ್ನ ಹೆಸರು ಶೋಭಾ. ಆಹಾ, ನಿನ್ನ ಹೆಸರಿಗೂ ಆ ಶೋಭಾ ಅನ್ನೋ ಲಿಂಕ್ಗೂ ಎಷ್ಟು ಶೋಭಾಯಮಾನವಾಗಿದೆ ಗೊತ್ತಾ? ಅದನ್ನ ಅವ್ರು ಹೇಳಿಲ್ವಲ್ಲ. ಅವ್ರು ಹೇಳೋದಕ್ಕೂ ಒಂದು ಲಿಂಕ್ ಬೇಕಲ್ಲ. ನಾನಿದ್ದೀನಿ, ಹೇಳ್ಕೊಡ್ತೀನಿ. ಬಾ 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 ಬಾ, ಸ್ವಲ್ಪ ಹತ್ರ ಬಾ. ನೋಡು, ಯಾವ ಯಾವ್ದಕ್ಕೆ ಯಾವ ತರ ಲಿಂಕ್ ಹಾಕ್ಬೇಕು ಅನ್ನೋದ್ರಲ್ಲಿ ಕಿಂಗು ಈ ಲಿಂಗಯ್ಯ. ಆಹಾ, ನಿನಗೀಗ ಹುಚ್ಚಿಡ್ದಿದೆ, ನನಗ್ ಗೊತ್ತು. ಹುಚ್ಚ. ಹೌದು, ಪ್ರೇಮದ ಹುಚ್ಚು ಹಿಡಿದಿಲ್ವಾ? ಇದೇನಿದು ಗೊತ್ತಾ? ಏನಿದು? ಇದನ್ನ ಸ್ವಲ್ಪ ಪಕ್ಕಕ್ಕೆ ಹೋಗಿ ಮೈಯೆಲ್ಲ ಚೆನ್ನಾಗಿ ಉಜ್ಕೊಂಡ್ಬಿಡು. ಆಗ ನೋಡು, ನಿನ್ನ ಮೈ ಕಬ್ಬಣ ಆಗೋಗತ್ತೆ, ಅವರು ಮ್ಯಾಗ್ನೆಟ್ ಆಗ್ಬಿಡ್ತಾರೆ. ಆಗ ನಿಮ್ಮಿಬ್ಬರು ಪ್ರೀತಿ ಹಾಗೇ ಲಿಂಕ್ ಆಗಿ ನಿಮ್ಮ ಪ್ರೇಮ ಶಿಂಕ್ ಆಗೋಗುತ್ತೆ. ಹೌದಾ? ಹೌದಾತ ಕಣಿ ಕೇಳು. ಕಣ್ ತುಂಬಾ ಲವ್ ತುಂಬಿದ ಮೈ ತುಂಬಾ ಇದನ್ನ ಹಚ್ಕೊಂಡ್ ಬಂದ್ಬಿಡು. ಹೋಗು ಹೋಗು. ಅಮರ ಮಧುರ ಪ್ರೇಮ ನೀ ಬಾ ಬೇಗ ಚಂದಮಾಮ.
ಚುಚ್ಚು ಕೆಲಸ ಕೊಟ್ಬಿಟ್ಟು ಲವ್ ಸಕ್ಸಸ್ ಆಗತ್ತೆ ಹೇಳ್ಬಿಟ್ಟಿದ್ದೀರಿ ತಗೊಂಡು ಹೋಗಿದ್ದಾಳೆ ನೋಡಿ ಅವಳು ಪದ್ಧತಿನ ಲವ್ ಪದ್ಧತಿ ಹೋಗೋಣ. ಹುಡುಗಿ ಎಲ್ಲಿ ದೊಡ್ಡ ಹತ್ತು ಬರವ್ವ ಟೀ ಕುಡ್ದು ನೀನು ದುಡ್ಡು ನಾನ್ ಕೊಡ್ಬೇಕಾ? ಹೌದು, ಅದೇ ನಮ್ ರೂಲ್ಸ್. ಹಾ ಹಾ ಬಿಟ್ಟು ತಿನ್ನೋರ್ನ ಕಂಬಕ್ ಕಟ್ಟಿ ಲಟ್ಟಣಿಗೆ ನಾಲ್ಕನ ಕಟ್ಬೇಕು ಅನ್ನೋದೇ ಈ ಪಕ್ಕ ಪರಟ ಪಂಕಜ ರೂಲ್ಸ್. ಅದು ಗೊತ್ತಾ? ತಟ್ಟು ನೋಡಲ್ಲ. ಅಯ್ಯೋ ಜುಜ್ಬಿ ನನ್ನ ಮಕ್ಕ ಹೋಗಿದ್ದು ಚಿಲ್ಲರೆಗೆ ಆಸೆ ಪಡ್ತೀರಿ ಕಂತೆ ನೋಟ್ ಕೊಡ್ತೀನಿ ತಗೋತೀರಾ? ತಗೋತೀವಿ. ಕೊಟ್ಬಿಡಿ ಅಂತ ಬರ್ರಿ, ಅದಕ್ಕಾಗಿ ಜೋಬಲ್ ತಂದಿದ್ದೀನಿ ತಗೊಂಡೋಗಿ ಸುತ್ತ ಕಾಣೋದ್ ಬಿಟ್ಟು ಚಿಲ್ಲರೆ ಆಸೆ ಯಾರು ಹೇಳ ಹೋಗು. ಒಳ್ಳೆ ಉಪ್ಪಿನ ಊಟ ತರ ಬಿದ್ಬಿಟ್ಟಿಲ್ಲ. ನಾನು ಮೊದಲೇ ಸೋಸಿ ತೆಗೆದ ಶುದ್ಧ ಬ್ರಹ್ಮಚಾರಿ. ನನ್ನ ಹುಟ್ಟೋ ಶ್ರೇಯ ಬಂತ ನಿನಗೆ? ಮುಟ್ಟು ಬೇಡ. ಸವಾರಿ ನಿಲ್ಲಿಸ್ರಪ್ಪ, ಏನ್ರಪ್ಪ ಇದು? ಶಿವನ ಮಕ್ಕಳಾಗಿರೋ ನಾವೆಲ್ಲ ಅಣ್ಣ ತಮ್ಮಂದ್ರಾಗಿರ್ಬೇಕು. ಈ ಹೊಡೆದಾಟ ಬಡದಾಟ ಒಳ್ಳೇದಲ್ಲಪ್ಪ. ಇಂಥ ರೌಡಿ ನನ್ನ ಮಕ್ಕಳನ್ನ ಸುಮ್ಮನೆ ಬಿಡಬಾರ್ದು. ಪೊಲೀಸರು ಹ್ಯಾಂಡಲ್ ಮಾಡ್ಬೇಕು. ಕಾಪಾಡಿ. ಓಂ ನಮಃ ಶಿವಾಯ. ಪಶ್ಚಾತ್ತಾಪವೇ ಪಾಪಕ್ಕೆ ತಕ್ಕ ಶಿಕ್ಷೆ. ನೋಡಪ್ಪ, ಹಿರಿಯನಾಗ ಒಂದು ಮಾತು ಹೇಳ್ತೀನಿ, ಈ ಅವಿವೇಕಿಗಳನ್ನ ಕ್ಷಮಿಸು. ನೀವು ದೊಡ್ಡವ್ರು ಹೇಳ್ತಾ ಇದ್ದೀರಾ ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ. ನೋಡ್ರಪ್ಪ, ನೀವೇನೇ ಮಾಡಿದ್ರು ಶಿವ ಮೆಚ್ಚೋ ಹಾಗಿರ್ಬೇಕು. ಶಿವ ತೋರಿಸಿದ ದಾರಿಲೇ ನಡಿಬೇಕು. ಹೋಗಿ ಹೋಗಿ. ಆಗ್ಲಿ. ಸ್ವಾಮಿ ನಾಗರಾಜ ರಾಯರೇ, ತಾವೆಂತ ಉತ್ತಮರು. ಎಲ್ಲ ಶಿವನಿಚ್ಛೆ ಸ್ವಾಮಿ. ಈ ವಿಧವಾಗಿ ಜನಕರಾಜನ ಆಸ್ಥಾನದಲ್ಲಿ ಸೀತಾದೇವಿಯ ಸ್ವಯಂವರಕ್ಕೆ ಬಂದ ಅನೇಕ ರಾಜಕುಮಾರರು ಶಿವಧನಸ್ಸನ್ನು ಮುರಿಯಲು ವಿಫಲರಾಗಿದ್ದಾರೆ. ಆಗ ಸಭೆಯಲ್ಲಿ ಪ್ರಚಂಡ ನಗು ಕೇಳಿಸಲು ಎಲ್ಲರೂ ಅತ್ತ ಕಡೆ ತಿರುಗಿ ನೋಡುತ್ತಾರೆ. ಇಡೀ ಕೈಲಾಸ ಪರ್ವತವನ್ನೇ ಗಡಗಡನೆ ನಡುಗಿಸಿದ ಪ್ರಚಂಡ ರಾವಣ ಶಿವನ ಆತ್ಮಲಿಂಗವನ್ನೇ ತನ್ನ ವಶ ಮಾಡಿಕೊಂಡನೆಂಬ ದುರಹಂಕಾರದಿಂದ ಶಿವಧನಸ್ಸು ಮುರಿಯುವುದು ಯಾವ ಮಹತ್ಕಾರ್ಯವೆಂದು ವೀರಾವೇಶದಿಂದ ಸಭೆಯ ಮಧ್ಯೆ ಬಂದಿದ್ದ. ಸಭೆಯ ಸುತ್ತ ಒಮ್ಮೆ ಗೀಳಿಸಿ ನೋಡುತ್ತಿರುವಾಗ ಜಾನಕಿಯು ರಾವಣನ ಕಣ್ಣಿಗೆ ಬಿದ್ದಳು. ಬಂದ ಕಾರ್ಯವನ್ನು ಮರೆತು ಜಾನಕಿ ಸೌಂದರ್ಯವನ್ನೇ ಇಟ್ಟ ಕಣ್ಣಿನಿಂದ ನೋಡುತ್ತಾ ಇರುತ್ತಾನೆ. ಅಗ್ನಿ ಜ್ವಾಲೆಯಂತೆ ಉರಿಯುವ ರಾವಣನ ಕಣ್ಣಿನ ನೋಟ ಸಹಿಸಲಾರದೆ ಜಾನಕಿಯ ಮನದಲ್ಲಿ ಭಯ ಆಂದೋಲನ ಕಂಪಿಸಿತು. ಏನೇ ಆಗಲಿ ಸೀತೆಯನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಲೇಬೇಕೆಂಬ ಛಲದಿಂದ ಶಿವಧನಸ್ಸನ್ನು ಎತ್ತಲು ಹೋಗಿ ಕೆಳಗೆ ಬೀಳುತ್ತಾನೆ. ಆ ಸಭೆಯಲ್ಲಿ ಎಲ್ಲರ ಮುಂದೆ ಅವಮಾನಿತನಾದ ರಾವಣೇಶ್ವರ ಖರ್ಚಿಸುತ್ತಾ ಅದೃಶ್ಯನಾಗುತ್ತಾನೆ. ಮುಂದಿನ ಭಾಗವನ್ನು ನಾಳೆ ಮುಂದುವರಿಸುತ್ತೇನೆ. ನಮಸ್ಕಾರ.
ಜಾನಕಿ ಕಿಟ್ಟ ಬಂದ್ಯಾ? ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಇದೇ ನಿಮ್ಮಲ್ಲಿರೋ ಸಂಸ್ಕಾರ. ಅದಕ್ಕೆ ನಿಮ್ಮನ್ನು ಇಲ್ಲಿವರೆಗೂ ಬರ ಹೇಳಿದ್ದು. ಕಾರಣ? ಹೂವಿನಿಂದ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗೆ ನಾನು ಈ ಊರಿಗೆ ಬಂದು ನಿಮ್ಮ ಪುರಾಣ ಪಠಣ ಕೇಳಿ ನನ್ನ ಜನ್ಮನ ಸಾರ್ಥಕ ಮಾಡಿಕೊಂಡೆ. ತುಂಬಾ ಸಂತೋಷ. ಇದು ತಮ್ಮ ಹೃದಯ ಶ್ರೀಮಂತಿಕೆ ಅಂತ ತೋರಿಸುತ್ತೆ. ನೋಡಿ ರಾಮದಾಸ್ರೆ, ಮಾನಸಿಕವಾಗಿ ನನಗೆ ಶಾಂತಿ ಸಿಕ್ತೆ ಹೊರತು ಒಂದು ದೊಡ್ಡ ಸಮಸ್ಯೆ ನನ್ನ ತಲೆಯಲ್ಲಿ ಸಿಕ್ಕಾಕೊಂಡು ಕಾಡಿಸ್ತಾ ಇದೆ. ನೀವು ನಿರ್ವಂಚನೆಯಿಂದ ಆ ಸಮಸ್ಯೆಗೆ ಪರಿಹಾರ ಕೊಡ್ತೀರಾ ಅಂತ ನನಗೆ ನಂಬಿಕೆ ಇದೆ. ನನಗೆ ತಿಳಿದ ಮಟ್ಟ ಹೇಳೋಕೆ ಪ್ರಯತ್ನ ಮಾಡ್ತೀನಿ. ಅಂದವಾದ ಹೂನ ಒಂದು ಹೆಣ್ಣಿಗೆ ಹೋಲಿಸಿದ್ದಾರೆ. ಅದರ ಅರ್ಥ ಏನ್ ರಾಮದಾಸರೇ? ಹೆಣ್ಣು ಹೃದಯ ಸುಮಧುರವಾಗಿರೋ ಹಾಗೆ ಹೂವು ಕೂಡ ಮೃದುವಾಗಿರೋದ್ರಿಂದಲೇ ಹೂವನ್ನ ಹೆಣ್ಣಿಗೆ ಉಪಮಾನವಾಗಿಟ್ಟಿದ್ದಾರೆ ಕವಿಗಳು. ಆಹಾ, ಆ ಹೂವಿನ ಸಾರ್ಥಕ್ಯ ಹೇಗೆ ಅಂತ ಹೇಳ್ತೀರಾ? ನೋಡೋರ್ ಕಣ್ಣಿಗೆ ಸಂತೋಷ ಕೊಟ್ಟು ಮುತ್ತೈದೆ ಮುಡಿಗೋ ಇಲ್ಲ ಪರಮಾತ್ಮನ ಪಾದ ಪೂಜೆಗೋ ಅಂಕಿತವಾದಾಗ್ಲೇ ಅದರ ಜನ್ಮ ಸಾರ್ಥಕವಾಗುತ್ತೆ. ಅಷ್ಟೇ ಅಲ್ಲ, ಹೂವು ಗಿಡದಲ್ಲಿ ಅರಳಿ ಸುವಾಸನೆ ಬೀರಿ ಗಿಡದಲ್ಲೇ ಬಾಡಿ ಮಣ್ಣಲ್ಲಿ ಮಣ್ಣಾಗಿ ಹೋದ್ರೆ ಏನಾಗತ್ತೆ? ವ್ಯರ್ಥವಾಗೋಗುತ್ತೆ. ಹಾ, ನಿಜ. ಹಾಗಾಗಬಾರದು ಅಂತಾನೆ ನಾನು ನಿಮ್ಮನ್ನು ಇಲ್ಲಿವರೆಗೂ ಕರೆಸಿದ್ದು. ನನ್ನ ಕಣ್ಣು ಮನಸ್ಸನ್ನ ಆಕರ್ಷಣೆ ಮಾಡಿರುವ ಆ ಹೂವನ್ನ ನನ್ನ ಸ್ವಂತ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಅಭ್ಯಂತರ ಏನೂ ಇಲ್ವಲ್ಲ? ನಾನು ಆಸೆ ಪಟ್ಟ ಹೂವು ಬೇರೆ ಯಾವುದೂ ಅಲ್ಲ, ನಿಮ್ಮ ಮಗಳು ಜಾನಕಿ. ಯೋಚನೆ ಮಾಡಬೇಡಿ ರಾಮದಾಸ್ರೆ, ನಿಮ್ಮ ಮಗಳನ್ನ ನನ್ನ ಜೀವ ಇರೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ. ಭ್ರಷ್ಟ! ನಿನ್ನ ಮಗಳು ಆಗಿರೋ ಆ ಜಾನಕಿ ಮೇಲೆ ನೀನಿಂತ ಕೆಟ್ಟ ದೃಷ್ಟಿ ಹಾಕಿದೀಯ. ನೀನು ಮನುಷ್ಯನ ಶಿವಭಕ್ತನಂತೆ ಸೋಗ್ ಹಾಕಿ ಈ ನೀಚ್ ಕೆಲಸ ಮಾಡೋ ನಿನ್ನಂತ ದುಷ್ಟ ಜಂತುಗಳನ್ನ ಆ ಭಾರತಿ ದಂಡಿಸೇ ಬಿಡೋದಿಲ್ಲ. ಛೀ, ಪಾಪ ಆತ್ಮ. ನೆಲ್ಲು, ಒಂದು ಸಾರಿ ಇಲ್ಲಿಗೆ ಬಂದ್ರೆ ಮತ್ತೆ ಜೀವ ಸಹಿತ ಇಲ್ಲಿಂದ ವಾಪಸ್ ಹೋಗೋಕ್ ಸಾಧ್ಯವೇ ಇಲ್ಲ. ಮರ್ಯಾದೆಯಾಗಿ ನನ್ನ ಮಾತು ಕೇಳಿದ್ರೆ ಏನೋ ನಿನ್ನ ಮಗಳು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಬಹುದು. ಮುಚ್ಚ ಬಾಯಿ. ನಿನ್ನ ಆಮಿಷಗಳಿಗೆ ಆಸೆ ಪಡೋ ವ್ಯಕ್ತಿ ಈ ರಾಮದಾಸು ಅಲ್ಲ. ನಿನ್ನಂತ ರಾಕ್ಷಸನ ಸಂಹಾರ ಮಾಡೋದೇ ಪರಮಧ್ಯೇಯವಾಗಿರೋ ಆ ಮಾರುತಿ ಭಕ್ತ ಕಣ ನಾನು. ಆ ವೀರಾಂಜನೇಯ ದಾಸ ಕಣ ನಾನು. ಕಾಡು ಮೃಗದಾಗ ವರ್ತಿಸ್ತಾ ಇರೋ ನೀನು ಕೊನೆಗೆ ದಾರುಣವಾಗಿ ಸಾಯ್ತೀಯ. ಚಂಡಾಳ! ಮಾರುತಿ, ಹನುಮಂತ, ನಿರಂತರವಾಗಿ ನಿಸ್ವಾರ್ಥದಿಂದ ನಿನ್ ಸೇವೆ ಮಾಡ್ಕೊಂಡಿದ್ ನನ್ನಲ್ಲಿ ಏನೇನ್ ಲೋಪ ಕಂಡ್ಯಪ್ಪ. ನನಗೆ ಯಾಕೆ ಶಿಕ್ಷೆ ಕೊಟ್ಟೆ ಅಪ್ಪ? ಮಾರುತಿ, ಆಂಜನೇಯ, ಯಾವ ಪಾಪ ಅದು ಹರಿದು ನನ್ನ ಮಗಳು ಮಾಡಿದ
ಆ ರಾಕ್ಷಸನ ಕೈ ಸಿಗದ ಹಾಗೆ ನೀನೇ ಕಾಪಾಡ್ಬೇಕಪ್ಪ. ವಾಯುಪುತ್ರ, ರಾಮಾಯಣದ ಕಾಲದಲ್ಲಿ ಸೀತೆಯನ್ನು ಕಾಪಾಡೋದಕ್ಕಷ್ಟಕ್ಕೆ ಅಲ್ಲಪ್ಪ ನೀನ್ ಜನಿಸಿದ್ದು. ಯಾವ ಕಾಲದಲ್ಲಾದ್ರೂ ಆ ಅಬಲೆಯನ್ನ, ಆಪತ್ತಿನಲ್ಲಿರೋ ಅಬಲೆಯನ್ನ ಕಾಪಾಡೋದಕ್ಕೆ ನೀನ್ ಚಿರಂಜೀವಿಯಾಗಿರೋದು. ಇದುವರೆಗೂ ನನ್ನ ಮಗಳಿಗೆ ತಾಯಿ ಇರಲಿಲ್ಲ, ಈಗ ತಂದೆನೂ ಇಲ್ಲದಾಗೋಯ್ತು. ಇನ್ನು ಮುಂದೆ ನೀನೇ ತಂದೆ, ತಾಯಿ, ಸರ್ವಸ್ವ ಎಲ್ಲ ಆಗಿ ಮಾರುತಿ ನೀನೇ ಕಾಪಾಡಬೇಕಪ್ಪ. ಮಾರುತಿ, ನನ್ನ ಮಗಳ ನೀನೇ ಮಾರುತಿ, 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 ಈ ನಿನ್ನ ಭಕ್ತರ ಕೂಗು ಕೇಳಿ ಕೊನೆಗೂ ನಿನ್ನ ದರ್ಶನ ಕೊಟ್ಟ್ಯಾ ನನ್ನ ತಂದೆ. ನೀನ್ ನನ್ನ ಮಗಳಿಗೆ ರಕ್ಷಕನಾಗಿರುವೆ ಅಂತ ತಿಳಿದು ತೃಪ್ತಿಯಿಂದ ಸಂತೋಷವಾಗಿ ಪ್ರಾಣ ಬಿಡ್ತೀನಿ. ನನ್ನನ್ನು ನಿನ್ನನ್ನು ಐಕ್ಯ ಮಾಡ್ಕೋ ತಂದೆ. ಮಾರುತಿ, ಆಂಜನೇಯ, ವಾಯುಪುತ್ರ, ಮಾರುತಿ. ಜಾನಕಿ, ಅಳ್ಬೇಡ. ಬೇಡಮ್ಮ, ಅಳ್ಬೇಡಮ್ಮ. ಮತ್ತೆ ಸಮಾಧಾನ ಮಾಡ್ತೀಯಮ್ಮ, ಧೈರ್ಯವಾಗಿರು. ಅಳ್ಬೇಡ. ರಾಮದಾಸ, ಅನಾಥೆ ಕಣ್ಣೀರ್ ಬರ್ತಕ್ಕೆ ಅಂತ ನೀ ಬಂದ್ಯಪ್ಪ ಸ್ವಾಮಿ. ಏನೇ ಶೋಭಾ, ಈ ಊರಲ್ಲಿ ನಿಂಗಿರೋ ಒಬ್ಳೆ ಸ್ನೇಹಿತೆ ಅಂದ್ರೆ ನಾನ್ ತಾನೆ? ನಿನ್ ಮನಸ್ಸು ಬೆಚ್ಚಿದ ಮನ್ಮಥ ಯಾರು ಅಂತ ನಂಗೂ ಹೇಳಲ್ವೇನೆ? ಮೊದ್ಲು ಮದ್ವೆ ನಿಶ್ಚಯ ಆಗ್ಲಿ, ಆಮೇಲೆ ಹೇಳ್ತೀನಿ. ಯಾರ್ಗಮ್ಮ ಮದ್ವೆ? ನನಗೇನೆ. ಬಲೆ 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 ಮದ್ವೆ ಮಾಡ್ಕೊಂಡು 100 ವರ್ಷ ಸುಖವಾಗಿ ಬರ್ಕಮ್ಮ. ಅಮ್ಮ ಶೋಭಾ, ನಿನ್ ಮದ್ವೆ ದಿನ ಸರ್ಕಾರದವ್ರಿಗೆ ಹೇಳಿ ಸಾರಾಯಿ ಸಪ್ಲೈ ಮಾಡಿಸ್ತಿ ತಾನೆ? ಚಿಚ್ಚಿ, ನಮ್ಮ ಅಣ್ಣನ್ಗೆ ಕುಡಿಯೋರ್ ಕಂಡ್ರೆ ಹಿಡ್ಸೋಲ್ಲ. ಒಳ್ಳೆ ಶಾವಿಗೆ ಪಾಯಸ ಮಾಡಿಸ್ತೀನಿ, ಹಂಡಗಟ್ಲೆ ಕುಡಿಯೋರಂತೆ. ನಾ ಬರ್ತೇನೆ ಪಂಕಜ. ಸರಿ ಅಮ್ಮ, ಪಾಯಸಾನೆ ಪೀಪಾಯಲ್ಲಿ ಹಾಕಿಸ್ಬಿಡು, ಸಾರಾಯಿ ಅಂತ ಗಟಗಟ ಅಂತ ಕುಡಿದು ಬಿಡ್ತೀನಿ. ಪಂಕಜ, ಒಂದು ಟೀ ಕುಡ್ತೀಯ ಅಮ್ಮ? ಟೀನಾ? ಎಷ್ಟು ದಿವಸದ ಮೇಲೆ ಕೇಳ್ತಾ ಇದ್ದೀರಪ್ಪ, ಕೊಡ್ತೀನಿ. ಜಾಣ ಬಂಗಾರ, ನನ್ ಪುಟ್ಟಿ ಅಲ್ಲೇ ತಿಳ್ಕೊಂಡು. ಅಯ್ಯೋ ಅಯ್ಯೋ ಅಪ್ಪ ಅಪ್ಪ, ಕರ್ಮ. ಅಣ್ಣ, ಶೋಭಾ ಬಾಮ್ಮ, ಏನು ಬಹಳ ಖುಷಿಯಾಗಿದೆಯಲ್ಲ? ನಿನಗೊಂದು ಸಂತೋಷದ ಸುದ್ದಿ ತಂದಿದ್ದೀನಿ ನಾನು. ಇವತ್ತು ಸಂತೋಷದ ಮೇಲೆ ಸಂತೋಷದ ಸುದ್ದಿ. ಅಂದಾಗೆ ಸಿಹಿ ತಿಂಡಿ ಏನಾದ್ರು ತಂದಿದ್ಯಾ ತಿನ್ನೋಕೆ? ಇಲ್ಲಣ್ಣ. ಹಾ. ಅಣ್ಣ, ನಾನು
ಒಬ್ಬನ್ನ ಪ್ರೇಮಿಸಿದೀನಿ. ಕಡಿಕೆ ರಂಗ, ಊರಿಗೆ ಬರೋಕ್ ಮುಂಚೆನೆ ಜೋಡಿನ ಹುಡ್ಕೊಂಡ್ಬಿಟ್ಯಾ? ನೋಡಮ್ಮ ಶೋಭಾ, ನಿನ್ನ ಮದುವೆನ ಆಕಾಶದೆತ್ತಕ್ಕೆ ಚಪ್ರ ಹಾಕ್ಸಿ ಊರು ತುಂಬಾ ಮನೆ ಹಾಸಿ ವಿಜೃಂಭಣೆಯಿಂದ ಮಾಡ್ತೀವಿ. ನೋಡು ಇಲ್ಲಿ ನೋಡು, ಒಡವೆಗಳೆಲ್ಲ ರೆಡಿ ಆಗಿದೆ. ಹೋಗು, ನಿನ್ನ ಮನಮೇಶದೊನ್ನ ಈಗಲೇ ಕರ್ಕೊಂಡ್ ಬಂದ್ಬಿಡು. ಮೊದ್ಲು ಅವ್ರ ಹತ್ರ ಮಾತಾಡಿ ಅವ್ರ ಒಪ್ಸಿ ಆಮೇಲೆ ಕರ್ಕೊಂಡ್ ಬರ್ತೀನಿ. ಶೋಭಾ, ಆಗ್ಲಮ್ಮ. ಪಾರ್ವತಿ, ಓ ಒಳಗೋದ್ಯಾ? ಮಾರುತಿ, ಇವತ್ತು ನಿನ್ನ ಶ್ರೀರಾಮನ ನವಮಿ ಅಂತ ಪೂಜೆಗೆ ನೀನೇ ಏರ್ಪಾಡು ಮಾಡ್ಬಿಟ್ಟಿಯಾ? ಇವತ್ತು ಶ್ರೀರಾಮನವಮಿ. ಒಳ್ಳೆ ದಿನನೇ ಬಂದಿದ್ದೀನಿ. ಮಂಗಳಾರತಿ ತಗೊಂಡೋಗಿ. ಇದು ಮಹಾಪ್ರಚಂಡ ಕೋತಿ. ಅಲ್ಲ, ಅದ್ರ ಹೆಸರು ಮಾರುತಿ. ಮಾರುತಿ, ವೆರಿ ಗುಡ್. ಜಾನಕಿ, ನಾನಿನ್ ಬರ್ತೀನಿ. ಪ್ರಸಾದ ತಗೊಂಡೋಗಿ. ತಗೊಳ್ಳಿ. ತಾಳಿ ಕಟ್ಟಕ್ ಮುಂಚೆನೆ ಮುತ್ತ ತಪ್ಪು ಅಂತ ಮಾರುತಿ ಎಚ್ಚರಿಸ್ತಾ ಇದ್ದಾನೆ. ಜಾನಕಿ, ನಿನ್ನ ಮೊದಲನೇ ಸಾರಿ ನೋಡಿದಾಗ, ಎರಡನೇ ಸಲ ನೀನ್ ನನ್ನ ಎದೆ ಮೇಲೆ ಬಿದ್ದಾಗ್ಲೇನೆ ನಾನು ನಿರ್ಧಾರ ಮಾಡ್ಕೊಂಡೆ ನಿನ್ನೇ ಮದುವೆ ಮಾಡ್ಕೋಬೇಕು ಅಂತ. ಮಾರುತಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ನಂಬು. ನಿನಗೆ ಅಭ್ಯಂತರ ಏನಿಲ್ವಲ್ಲ? ಮಾರುತಿ ಇಷ್ಟನೇ, ನನ್ನಿಷ್ಟ. ಮಾರುತಿ, ಆಂಜನೇಯ, ಅನಾಥಳಾಗಿರೋ ನನ್ನ ನಾನು ಆಚೆ ಪಟ್ಟಿರೋನ್ ಜೊತೆನೇ ಸೇರ್ತಿದ್ಯಾ. ನಿನ್ನ ಕೃಪೆ ಅಪಾರ. ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ಲಿ ತಂದೆ. ಕಾಪಾಡಪ್ಪ.
ತಾಯಿ ಕಾವೇರಿ ಕರ್ನಾಟಕವಲ್ಲ ಸರ್ವ ಎಳೆದು ಬಂದೆ. ಈಗ ಸನ್ನಿಧಾನದ ಸರ್ವ ಎಳಿತಾ ಇದ್ದೀನಿ, ಕಾಪಾಡಮ್ಮ. ಕಾವೇರಿ ಕೊಡಗಿನ ಕಾವೇರಿ. ಕೂಗ್ಬೇಡ. ಏನಿದು? ಕತ್ತಿ ಚುಚ್ಕೊಂಡ್ರೆ ಏನಾಗುತ್ತೆ? ಸತ್ತೋಗ್ತಾರೆ. ಇದೇನಿದು? ಹಗ್ಗ. ನೇಣ್ ಹಾಕೊಂಡ್ರೆ ಏನಾಗುತ್ತೆ? ಇದ್ರ ಲಿಂಕು ಸ್ವರ್ಗ ಸೇರ್ತಾರೆ. ಇದೇನಿದು? ವಿಷ ತಗೊಂಡ್ರೆ ಗೊಟ್ಟಕ್ಕಂತ ಸಾಯ್ತಾರೆ. ಈ ಮೂರಲ್ಲಿ ಏನಂತ ತಗೊಂಡು ಸುಖ ಸಾಯ್ತಾರೆ. ಸಾಯೋದ್ರ ಸುಖದ ಲಿಂಕೆ ಇಲ್ವಲ್ಲ. ಹೌದು, ಯಾರು ಸಾಯೋದು? ನಾನೇ. ಅಯ್ಯೋ, ಈ ಸುಂದರವಾದ ಮುಖ ಸಾಯೋದು ನಾನು ಹೇಗಪ್ಪ ನೋಡ್ಲಿ? ಮತ್ತೇನೇನು, ನಾನು ನಿನ್ನ ಮನ್ಸಾರ ಪ್ರೀತಿಸ್ತೀನಿ. ಅದ್ ನೀನು ನಾನು ಅಂದ್ರೆ ಹೆದ್ರು ಓಡೋಗ್ತಿರ್ತೀಯ. ಅದಕ್ಕೆ ನಿನ್ ಕಣ್ಮುಂದೆನೆ ಪ್ರಾಣ ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಲಿಂಗಯ್ಯ, ಸತ್ತು ಕನ್ಸಲ್ಲಾದ್ರೂ ಬಂದು ನಿನ್ ಜೊತೆ ಮದ್ವೆ ಲಿಂಕ್ ಮಾಡ್ಕೊತೀನಿ, ನೋಡ್ತಾ ಇರ. ಈಗ ಸರಿಯಾದ ಲಿಂಕ್ ಬಿತ್ತು ಲೋಲಿಂಗಯ್ಯ. ಹೌದು ಪಂಕಜ, ನಾನು ನಿನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ. ನಾನು ನಿಮ್ಮನ್ನು ಮದುವೆ ಆಗಿ ಹೋದ್ರೆ ಇದನ್ನ 100 ಉಪಯೋಗಿಸೋಣ ಅಂತಿದ್ದೆ, ಆದ್ರೆ ನಿನ್ ಕೈಯಲ್ಲೇ ಹಿಡ್ಕೊಂಡ್ ಬಂದ್ಬಿಟ್ಟೆ. ಪಂಕಜ, ನೀನ್ ಇಬ್ರು ಪ್ರೇಮ ಇಲ್ಲಿ ಸಂಗಮವಾಯ್ತು. ಇನ್ನು ಮೇಲೆ ನಮ್ಮಿಬ್ರು ಪ್ರೀತಿ ಹೊಳೆಯಾಗ ಹರಿದು ಹೋಗುತ್ತೆ. ಹರಿದೋಗುತ್ತೆ. ಅಲ್ಲಿ ಅಣೆಕಟ್ಟಾಗಿಲ್ವಾ ನಮ್ಮ ಅಪ್ಪ? ಅದು ಬೇರೆ ಲಿಂಕ್ ಇದೆಯಾ? ನಾನ್ ಮದ್ವೆ ಮಾಡ್ಕೊಂಡ್ರೆ ಅವನಿಗೆ ಸಾರಾಯಿ ಕುಡಿಯೋಕ್ ದುಡ್ಡು ಸಿಗಲ್ಲ ಅಂತ ಮದ್ವೆನೆ ಬೇಡ ಅಂತಾನೆ. ಓಹೋ, ಇದಾ ಈ ಲಿಂಕು? ಡೋಂಟ್ ವರಿ, ನಿಮ್ಮ ಅಪ್ಪನಿಗೆ ಅವ್ರ ಅಪ್ಪನ್ ಕರ್ಕೊಂಡ್ ಬಂದು ಲಿಂಕ್ ಓಕೆ ಮಾಡಿಸ್ತೀನಿ. ಪಂಕಜ, ಆ ಮರದ ಕೆಳ ಕೂತ್ಕೊಂಡು ತಣ್ಣಗೆ ಪ್ರೀತಿಯ ಧ್ಯಾನ ಏನೋ ನೀನು ಇಷ್ಟಪಟ್ಟು ಹುಡುಗನ ಆ ಜಾನಕಿ ಮದ್ವೆ ಆಗ್ತಾಳ? ಹೌದಣ್ಣ, ಅದಕ್ಕೆ ನಾನು ಅವ್ನು ಕೊಲ್ಬೇಕು ಅಂತ ಪ್ರಯತ್ನ ಮಾಡಿದೆ. ಆದ್ರೆ ಬದುಕ್ಬಿಟ್ಲು. ಶೋಭಾ, ನಿನಗೆ ಬಂದಿರೋ ತಡೆನ ನಾನು ಕಿತ್ತು ಬಿಸಾಕ್ತೀನಿ. ಏನು ಕಣ್ಣೀರು ನನ್ನ ಕೈ ನೋಡಕ್ಕಾಗಲ್ಲ. ನೋಡ್ತಾ ಇರೋ ನಿಮ್ಮ ಅಣ್ಣ ಏನು ಮಾಡ್ತಾನೆ ಅಂತ. ನಾಗರಾಜ, ನೀನ? ನಾನೇ. ಒಪ್ಕೊಳ್ದಿದ್ರೆ ನಾಗರಾಜ, ಒಪ್ಕೊಂಡ್ರೆ ನಿನ್ನ ರಾಜ. ಚಂಡಾಲ. ಶ್ರೀರಾಮ ಬಂದು ಹೌದು, ಅವಳು ಬಿಡಬಾರ್ದು. ಬಾರ.
ಯಮಧರ್ಮರಾಜ, ನನ್ನ ಕ್ಷಮಿಸು. ಅವನು ಯಮ ಯಮಪುರಿ ನಾಯಕ ಯಮ. ಅರ್ಥವಾಯ್ತು. ಯಾವ್ದೋ ಬೈಲ್ ನಾಟಕದಲ್ಲಿ ಯಮನ್ ಪಾಠ ಮಾಡ್ತಾ ಇದ್ದೋನು ಬಿಟ್ಟಿ ಸಿಕ್ತಲ್ಲ ಅಂತ ಪಟ್ಟೆ ಸಾರಾಯ ಹೊಡ್ಕೊಂಡು ಪುಗ್ಸಟ್ಟೆ ಬಟ್ಟೆ ಲಪ್ಟಾಡ್ಸ್ಕೊಂಡ್ಬಂದ್ಬಿಟ್ಟಿದ್ಯಾ? ಸರಿ, ಯಾವ ಬೀದಿ ನಡೀತಿದ್ದ ನಾಟಕ? ಯಮ ಭ್ರಷ್ಟ. ಆ ನಾಟಕದ ಯಮನಲ್ಲೂ ನಿಜವಾದ ಯಮ, ಕಾಲ ಯಮ. ನಿನ್ನ ಆಯಸ್ಸು ಮುಗಿಯಿತು, ನಡೆ ಯಮಲೋಕಕ್ಕೆ. ಅಯ್ಯೋ, ಇಷ್ಟ ಬೇಗ ನನ್ನ ಆಯಸ್ ಮುಗಿಸೋದಿಕ್ಕೆ ನಾನೇನ್ ಪಾಪ ಮಾಡಿದೀನೋ ಪುಣ್ಯಾತ್ಮ. ಭ್ರಷ್ಟ. ಮುದ್ದಾದ ಮಗಳಿಗೆ ಪರೋಟ ಅಂಗಡಿ ಇಟ್ಟು ಕೊಟ್ಟು ಸಾರಾಯ ಕುಡಿಯಲು ಅವಳಿಂದ ಹಣ ಸುಲಿಗೆ ಮಾಡುತ್ತಿರುವುದು ಪಾಪವಲ್ಲವೇನು? ನಿನ್ನ ಮಗಳಿಗೆ ಕಂಕಣ ಬಲ ಕೂಡಿ ಬಂದಿದೆ, ಬೇಗ ಅವಳಿಗೆ ಮದುವೆ ಮಾಡಲು ಮೂರ್ಖ. ಸ್ವಾಮಿ ಯಮಧರ್ಮರಾಯ, ಹ್ಮ್? ನನ್ನ ಕೈ ಹಿಡಿಯೋ ಗಂಡು ಯಾರು ಅಂತ ನಿಮಗೆ ಗೊತ್ತಾ? ಅಯ್ಯೋ ಮುಗ್ಧೆ, ಇನ್ಯಾರು? ಆ ಲಿಂಗಯ್ಯ. ಅವನುಟ್ಟಿರುವುದೇ ನಿನಗಾಗಿ, ನಿನ್ನ ಮದುವೆ ಆಗುವುದೇ ಅವನೊಂದಿಗೆ. ನಿಮ್ಮಪ್ಪ ಸತ್ತು ಇವನ ಪಿಂಡ ಕಾಗೆ ತಿಂದ ಕೂಡಲೇ ಲಿಂಗಯ್ಯನ ಜೊತೆಯಲ್ಲಿ ನಿನ್ನ ಲಿಂಕು ಪಂಕು, ಯಾರಿಂದಲೂ ಬಿಡಿಸಲಾರದ ಲಿಂಕು. ಮೀಸೆ ಕಿತ್ತೋಗ್ತಾ ಇದೆಯಲ್ಲ ಯಮಧರ್ಮರಾಯ, ಮೀಸೆ ಮೀಸೆ ಮೀಸೆ. ಅಯ್ಯೋ ಗಯ್ಯ, ಈಗ ಅರ್ಥ ಆಯ್ತು. ನನ್ನ ಮಗಳ ಕೈ ಹಿಡಿಯಕ್ಕೋಸ್ಕರ ನನಗೆ ಈ ಪಾಠ ಹಾಕಿದ್ಯಾ ಲಿಂಗಯ್ಯ? ಅಯ್ಯೋ ನಾನಲ್ಲಯ್ಯ. ಮುಚ್ಚ ಬಾಯ್. ಈ ಸಾರಾಯ್ ಶಿವಯ್ಯನ್ನೇ ಸುಸ್ ಮಾಡಕ್ ಸಾರಾಯ ತಂದು ಕೊಡ್ತೀನಯ್ಯ. ನನ್ನ ಪಿಂಡಕ್ಕಾಗೆ ತಿಂದ್ರೆ ಈ ನನ್ನ ಮಗಳ ಕೈ ಹಿಡಿತೇನೆ. ಅಯ್ಯೋ ಬಿಟ್ಬಿಡಯ್ಯ. ಬಿಡಲ್ಲ ಇವತ್ತು. ಯಮನ ವೇಷ ಹಾಕೊಂಡು ಬಂದವ್ ನಾನು, ನನ್ನೇ ಯಮನಾಗ ಕುತ್ಕೊಂಡ್ಬರ್ತಾ ಇದ್ದಾನಲ್ಲ. ಅಯ್ಯಪ್ಪ, ಅಪ್ಪು, ಆ ಕಿರೀಟ ತಿರುಗಡೆ ಬಾಡಿಗೆದು ನಿಮ್ಮಪ್ಪ ಸಾರಾಯ ಅಂಗಡಿಯಲ್ಲಿ ಹೊಸ ಇಟ್ಟಿದ್ದಾನೋ ಬಿಡಮ್ಮ ನೀನು. ಮೇಲೆ ಕೋಳಿ ಪುಕ್ಕ ತರದಾಗ ತರದು ಮಸಾಲೆ ಅರ್ದು ಸಾರಾಯಿ ಜೊತೆ ನೆಂಚ್ಕೊಂಡು ತಿಂದ್ಬಿಡ್ತೀನಿ. ಸ್ವಾಮಿ ಸರಿಯಾಗಿ ಮಾರುತಿ ಬಂದು ಕಾಪಾಡಿದ್ದಕ್ಕೆ ನನ್ ಮಾನ ಪ್ರಾಣ ಎಲ್ಲ ಉಳಿತು. ನಿನ್ನೇ ನಂಬ್ಕೊಂಡಿದ್ದಕ್ಕೆ ನೀನಿದ್ದೀಯಾ ಅಂತ ನಿರೂಪಿಸ್ಬಿಟ್ಟೆ. ಆದ್ರೆ ಆ ನಾಗರಾಜನ ಮಹಾ ಶಿವಭಕ್ತ ಅಂತ ನಂಬ್ಕೊಂಡಿದ್ದಾರೆ ಊರಿನ ಜನ ಎಲ್ಲ. ಅವ್ನ್ ನನ್ ಬಲತ್ಕಾರ ಮಾಡಕ್ ಬಂದ ಅಂತ ಹೇಳಿದ್ರೆ ಯಾರು ನಂಬೋ ಸ್ಥಿತಿಲಿಲ್ವಲ್ಲ, ನಂಬೋ ಸ್ಥಿತಿಲಿಲ್ಲ. ಈ ವಿಷಯ ಯಾರಿಗೂ ಹೇಳ್ದೆ ಇದ್ರೆ ಅವನ್ ಮತ್ತೆ ನನ್ ಕಾಡಕ್ ಬಂದ್ರೆ ನನ್ ಗತಿ ಏನು ಸ್ವಾಮಿ, ನನ್ ಗತಿ ಏನು? ಕನ್ಯನ್ ಕಚ್ಚಿ ಸಾಯ್ಸಕ್ ಬರೋ ವಿಷ ಸರ್ಪಕ್ಕೆ ಮಂತ್ರದ ಹಳದಿ ದಾರ ತಾಳಿ ಬೇಲಿ ಅಂತಾರಲ್ಲ, ಆ ತಾಳಿನ ಆದಷ್ಟು ಬೇಗ ನನ್ ಕುತ್ತಿಗೆಯಲ್ಲಿ ಬೆಳಗೋಗ್ ಮಾಡಪ್ಪ. ಮಾರುತಿ, ನನ್ ಮದ್ವೆ ನಡೆಸ್ಕೊಡಪ್ಪ. ಮಲ್ಲಣ್ಣವ್ರೆ, ಬಾ ಸೋಮಣ್ಣ, ನಿಮ್ಮ ಹತ್ರ ಕೈ ಸಾಲ ಅಂತ 500 ರೂಪಾಯಿ ತಗೊಂಡಿದ್ನಲ್ಲ, ತಗೊಳ್ಳಿ. ಅಂದಾಗೆ ಎಲ್ಲಿಗೆ ಅಂತ ಕೇಳಬಾರ್ದು ಅಂತ ಅನ್ಕೋತೀನಿ. ಪಾಂಡುಪುರದಲ್ಲಿ ಒಬ್ಬ ಹುಡುಗ ಇದ್ದಾನಂತೆ, ಸಂಬಂಧ ನೋಡ್ಕೊಂಡ್ ಬರೋಣ ಅಂತ ಹೊರಟಿದ್ದೀನಿ. ಸಂಬಂಧ? ನಿಮಗ್ ಮಕ್ಕಳೇ ಇಲ್ವಲ್ಲ, ಸಂಬಂಧ ಯಾರಿಗೆ? ನೋಡ್ ಸೋಮಣ್ಣ, ಜೀವ ಇರುವವರೆಗೂ ಮಾರುತಿ ಸೇವೆಗಂತಲೇ ಮುಡುಪಾಗಿಟ್ಟು
ಕೊನೆಗೆ ಅವನಲ್ಲಿ ಐಕ್ಯವಾಗ್ಬಿಟ್ನಲ್ಲ ನನ್ನ ಸ್ನೇಹಿತ ರಾಮದಾಸು. ಅವನ ಮಗಳು ಜಾನಕಿಗೆ ಕಣಯ್ಯ. ಜಾನಕಿಗೆ ತಂದೆ ಇಲ್ಲ ಅನ್ನೋ ಕೊರತೆ ನೀವು ತೀರಿಸ್ತಿದ್ದೀರಿ, ನಿಮ್ಗೆ ಮಕ್ಕಳಿಲ್ಲ ಅನ್ನೋ ಕೊರತೆ ಜಾನಕಿ ತೀರಿಸ್ತಿದ್ದಾಳೆ. ಮಾರುತಿ ದಯೆಯಿಂದ ನೀವು ಹೋಗೋ ಕಾರ್ಯ ಶುಭವಾಗಿ ನೆರವೇರುತ್ತೆ. ಹೋಗ್ ಬನ್ನಿ. ಶಾಂತ, ನನ್ ಪರ್ಸ್ ತಗೊಂಬಾ. ತರ್ತೀನಿ. ನಾನಿನ್ ಬರ್ತೀನಿ ಮಲ್ಲಣ್ಣವ್ರೆ. ಸರಿ, ಊರಿಂದ ಬಂದ್ಮೇಲೆ ಪಂಚಾಯತಿ ವಿಷಯ ಮಾತಾಡೋಣ. ಆಯ್ತು, ಹೋಗ್ಬಿಟ್ ಬಾ. ಏನು ಅಂದ್ರೆ ಹುಡುಗ ತೆಳ್ಳಿಗ್ ಬೆಳ್ಳಿಗಿದಾನಂತ ಮರಳಾಗಿ ನಿಶ್ಚಯ ಮಾಡ್ಕೊಂಡು ಬಂದ್ಬಿಡ್ಬೇಡಿ. ಮೊದ್ಲು ಹುಡುಗನ್ ಗುಣ, ಅವ್ರ ಮನೆ ಸಂಪ್ರದಾಯ, ಅಕ್ಕಪಕ್ಕದ ಮನೆಯವ್ರನ್ನ ತಿಳ್ಕೊಂಡು ನಿಶ್ಚಯ ಮಾಡ್ಕೊಂಡು ಬನ್ನಿ. ನೋಡು ಶಾಂತ, ನಾನು ಹುಡುಗನ್ ನೋಡ್ಕೊಂಡ್ ಬರ್ತೀನಿ. ಒಪ್ಪಿಗೆ ಆದ್ರೆ ಆಮೇಲೆ ನೀನು ಹೋಗಿ ನಿಶ್ಚಯ ಮಾಡ್ಕೊಂಬ. ಸರಿತಾನೆ? ಸರಿ. ಜಾನಕಿ, ರಜಾಗ್ ಅಪ್ಲೈ ಮಾಡಿದಿರಿ. ಸ್ಯಾಂಕ್ಷನ್ ಆದ ಕೂಡ್ಲೇನೆ ನಮ್ಮೂರ್ಗ್ ಹೋಗ್ಬಿಟ್ಟು ನಮ್ಮ ಮದುವೆ ವಿಷಯನ ನನ್ ತಾಯಿ ತಂದೆ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಸರಿ. ಊರ್ ಹಿರಿಯರಾಗಿ ನಿನ್ನ ಭಾಗಕ್ಕೆ ತಂದೆ ಆಗಿರೋ ಮಲ್ಲಣ್ಣವ್ರಿಗೆ ನಮ್ಮ ಮದುವೆ ವಿಷಯನ ಹ್ಯಾಕ್ ತಿಳಿಸೋದು ಅಂತ. ಆ ಶ್ರಮ ನಿನಗ್ ಕೊಡಬಾರ್ದು ಅಂತ ನಮ್ಮ ಮಾರುತಿನೇ ವಹಿಸ್ಕೊಂಡ್ಬಿಟ್ಟಪ್ಪ. ರಘು, ಜಾನಕಿಗೆ ಸಂಬಂಧ ನೋಡ್ಬೇಕು ಅಂತ ನಾನು ಬೇರೆ ಊರಿಗೆ ಹೊರಟಿದ್ದೆ. ಸಮಯಕ್ಕೆ ಸರಿಯಾಗಿ ನಮ್ಮ ಮಾರುತಿ ಬಂದು, ಬೇಡ ನಮ್ ಜಾನಕಿಗೆ ತಕ್ಕ ರಘುರಾಮ ಇಲ್ಲೇ ಇದ್ದಾನೆ ಅಂತ ನನ್ನ ಪರ್ಸ್ ಕಿತ್ಕೊಂಬಂದ್ ಕರ್ಕೊಂಬಂದ್ ತೋರಿಸಿದ್ನಪ್ಪ. ಅಮ್ಮ ಜಾನಕಿ, ಇನ್ ತುಂಬಾ ಅದೃಷ್ಟವಂತೆ. ಏನ್ರ ಅದು? ನಮ್ ಸ್ನೇಹಿತರು ಕಾಳಯ್ಯ ಅಬ್ಬಯ್ಯ ಇಬ್ರು ಬೆಟ್ಟದ ಮೇಲೆ ಹಳ್ಳಕ್ ಬಿಸತ್ತೋದ್ರು. ಏನೋ ಬೆಟ್ಟದ ಮೇಲಿಂದ ಬಿಸತ್ರ? ಹೌದು ಗುರೇ, ಹಳ್ಳಕ್ ನೋಡಿದ್ವಿ. ಅವ್ರ ಮೈಯೆಲ್ಲ ಕೋಚಿ ಪರ್ಚಕ್ ಪರಿಚಿ ಮೈಯೆಲ್ಲ ರಕ್ತ ಸುರಿತಿತ್ತು ಗುರೇ. ಕಿತ್ತಾಪುಟ್ಟ, ಆ ಜಾನಕಿ ಜೊತೆಲಿರೋ ಕೋತಿನ ಎಲ್ಲಿದ್ರು ಸರಿ ಹಿಡಿದು ತಗೊಂಬನ್ನಿ. ಸರಿ ಗುರೇ. ಅದನ್ನ ಸುಟ್ಟು ಅದರ ಭಸ್ಮಾನ ನನ್ನ ಹಣೆಗಿಟ್ಕೊಳ್ಳೋವರೆಗೂ ನನಗೆ ಸಮಾಧಾನ ಇಲ್ಲ. ಏನು ಗಿಟ ಬರ್ತಾ ಇದೆ ಕೋತಿ. ಬರ್ಲಿ, ಇವತ್ತು ಆಗತ್ತೆ ಎದುರ್ತೀತಿ. ಕೋತಿ ಕಾಣಿಸ್ತಾನೆ ಇಲ್ವಲ್ಲ? ಹೌದಲ್ಲ ಕಿಟ್ಟು, ಎಲ್ಲಿ ಕಾಣ್ತಾನೆ ಇಲ್ಲ. ನೀನಾ? ಮತ್ತಿನ್ನೇನು, ನಮ್ಮ ಅಪ್ಪಂಗೆ ಹೇಳಿ ಮದ್ವೆ ನಿಂಗೆ ಕುದುರಿಸ್ತೀನಿ ಅಂದೆ, ಏನು ಮಾಡ್ಲೇ ಇಲ್ಲ. ಹೌದಲ್ಲ, ಹೌದು, ನಾನೇ ಹೇಳಿದ್ದೆ. ಈಗೇನ್ ಮಾಡೋದು? ಸಿಕ್ತು ಬಂತು. ಈಗ ಏನ್ ಮಾಡ್ಬೇಕು ಗೊತ್ತಾ? ಮೊದಲು ನಿನಗೆ ಹೊಟ್ಟೆ ಮುಂದೆ ಬರಬೇಕು. ಮದ್ವೆಗ್ ಮುಂಚೆ? ಅಯ್ಯೋ, ನಿನ್ ಮನೆ ಹಾಳಾಗ್ ಹೋಗ. ಇದೇನಾ ನಿನ್ ಲಿಂಕು? ನಾನೇ ಮಾಡ್ದೆ. ಏನು ತಿಳಿದಾರೋ ಹಳ್ಳಿ ಹುಡುಗಿಗೆ ಮಂಕ್ ಬುದ್ಧಿ ಏರ್ಸಿ ಓಡಾಗ್ಬೋದು ಅನ್ಕೊಂಡಿದ್ಯಾ? ಅಯ್ಯೋ ಮಂಕೆ, ಅದಲ್ಲ ನನ್ ಲಿಂಕು. ನೋಡು, ಈಗ ನೀನ್ ಏನ್ ಮಾಡ್ಬೇಕು ಗೊತ್ತಾ? ನಿಮ್ಮ ಅಪ್ಪನ ಎದುರಲ್ಲಿ ವಾಂತಿ ಮಾಡ್ಕೊಳ್ಳೋ ತರ ಶುರು ಮಾಡು.
ಅವನು ಏನು ಅಂತಾನೆ 3 ತಿಂಗಳು ಅನ್ನು ಅಲ್ಲಿಗೆ ನೋಡ ಅವ್ನ್ ಪಟೀತಿ ಯಾಗ ಬಂದ್ ನನ್ ಬಲಕ್ ಸಿಗ್ತಾನೆ ಅಂತ ಆಗ ಅವ್ನ್ ಕುಡಿಯೋದನ್ನು ಬಿಡಿಸ್ತೀನಿ ನಮ್ ಮದುವೆಗೂ ಅವನ ಕೈಲಿ ಒಪ್ಪಿಸ್ತೀನಿ ಹಾಗೆ ಇದೀಗ ಸರಿಯಾದ ಲಿಂಕ್. ಅಲ್ಲೋಡು ಬರ್ತಾ ಇದ್ದಾನೆ ಮಾಡ್ಕೊ ಯಾಕಮ್ಮ ಏನಂತಮ್ಮ? ಅಪ್ಪ ನಿಜ ಹೇಳಿದ್ರೆ ಭಯಲ್ಲ ತಾನೆ? ಅಯ್ಯೋ ನಿನ್ನೆ ಯಾಕಮ್ಮ ಬಯಲೆ? ನೀನು ನನ್ನ ಸೇವಿಂಗ್ಸ್ ಬ್ಯಾಂಕ್ ಅಲ್ವಾ, ಬಂಗಾರದ ಮತ್ತೆ ಡಕ್ಕೊಳ್ಳಿ, ನಿನ್ನ ಯಾಕೆ ಬೈಲಿ? ಧೈರ್ಯವಾಗಿ ಹೇಳಮ್ಮ. ಮತ್ತೆ ಅಪ್ಪ ನಿನ್ನೆನೆ ಹೀಗೆ ಆಯ್ತಪ್ಪ. ಓಡ್ ಹೋಗಿ ಡಾಕ್ಟರ್ ತೋರಿಸ್ದೆ. ಅದಕ್ಕೇನಂದ್ರಮ್ಮ ಅವರು ಇದು ನಿಲ್ಲೋ ವಾಂತಿ ಅಲ್ಲ, ಬೆಳೆಯೋ ವಾಂತಿ. ನಿಂಗೆ 3 ತಿಂಗಳಾಗಿದೆ ಅಂದ್ರು. ಓ 3 ತಿಂಗಳಾಗಿದೆ ಅಂದ್ರ? ಹೌದಪ್ಪ. ಅಯ್ಯೋಯ್ಯೋ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಯಮ್ಮ. ಕುತ್ಕೆಲ್ ತಾಳಿ ಇಲ್ಲ, ಹೊಟ್ಟೆಲ್ ಮಗು ಬೆಳೀತಿದೆ ಅಂದ್ರೆ ಹೇಗಮ್ಮ, ನಾನೇನ್ ಮಾಡ್ಲಿ? ಅಯ್ಯೋ ನೋಡಮ್ಮ, ಸಾರಾಯಿ ಕುಡ್ದಾರು ಸರಿ, ತಲೆ ಎತ್ಕೊಂಡು ಊರಲ್ಲೆಲ್ಲ ಸುತ್ತಾಡ್ತಾ ಇದ್ದೆ. ಈ ವಿಷಯ ಹೊರಗ್ ಗೊತ್ತಾದ್ರೆ ತಲೆ ತಗ್ಗಿಸ್ಕೊಂಡು ಹೋಗ್ಬೇಕಾಗಿತ್ತಲ್ಲಮ್ಮ. ಅದಕ್ಕೆ ಅಪ್ಪ ನಾನೇ ತಲೆ ತಗ್ಗಿಸ್ಕೊಂಡು ತಾಳಿ ಕಟ್ಟಿಸ್ಕೊಂಡ್ಬಿಡ್ತೇನೆ. ತಾಳಿ ಯಾರ್ ಕೇಳಿ ಕಟ್ಕೊತೀಯ ಅಮ್ಮ? ಅದೇಪ್ಪ ಲಿಂಗನ್ ಕೇಳಿ. ಅಯ್ಯೋ ಓಹೋ ನನ್ನ ಮಗನೇ ಅಳಿಮಯ್ಯ, ಆವತ್ತು ಯಮನಾಗ ಬಂದಾಗ ನಾನ್ ದನ ಬಡ್ದಾಗ ಬಡ್ದೆ ಅಂತ ಇವತ್ತು ಈ ರೀತಿ ಬಡದ್ಬಿಟ್ಯಾ ನನ್ಗೆ? ಇವತ್ತು ಲೇ ಅಪ್ಪ ಹೇಗಾದ್ರೂ ಮಾಡಿ ಅವ್ರನ್ನ ವಾಪಸ್ ಕರ್ಕೊಂಡ್ಬಂದು ಮದ್ವೆ ಮಾಡ್ಸಪ್ಪ. ಇಲ್ದಿದ್ರೆ ನಾನು ನನ್ ಹೊಟ್ಟೆಲಿರೋ ನಿನ್ ಮೊಮ್ಮಗನೋ ಮೊಮ್ಮಗಳು ಇಬ್ರು ಸತ್ತೋಗ್ತೀವಪ್ಪ. ಅಯ್ಯೋ ಬೇಡಮ್ಮ, ಸತ್ತೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಮ್ಮ. ನೋಡಮ್ಮ, ಅವನ್ ಎಲ್ಲಿದ್ರು ಸರಿ, ಕಾಡಿ ಬೇಡಿ ಕರ್ಕೊಂಡು ಬಂದು ನಿನ್ ಕುಕ್ತೆ ತಾಳಿ ಕಟ್ಟಿಸ್ಬಿಡ್ತೀನಿ. ಲಿಂಕ್ ಬಿಟ್ರಲ್ಲ? ಲಿಂಗಯ್ಯ ಹೇಳಿ ಸರ್. ಈ ಊರು ಒಂದು ಡ್ಯಾಮ್ ಆದ್ಮೇಲೆ ಈ ಊರು ನೋಡ್ಬೇಕಯ್ಯ. ಹೌದು ಸರ್. ಒಳ್ಳೆ ಊರು, ಒಳ್ಳೆ ಜನ ಅಲ್ಲ? ಜನಗಳು ಬಂಗಾರ ಇದ್ದ. ಯಾವ್ದೋ ಹುಡುಗಿ ನೀರು ಬೇಕು. ರಘುರಾಮ್ ಸರ್, ನೀವ್ಯಾಕೆ ಸರ್ ನೀರಿಗೆ ಹಾರಿದ್ರಿ? ಅದೇನ್ ಮಾನವ ಕನ್ಯೆಯೋ ಮತ್ಸ್ಯ ಕನ್ಯೆಯೋ, ನೀವ್ ಯಾವಾಗ ಮೇಲ್ ಬರ್ತೀರೋ ದೇವರೇ? ಗುಟ್ಟು ಗುಟ್ಟಿನಲ್ಲಿ ಮುಟ್ಟಿದಾಗ ನೀನು ಲಜ್ಜೆ ಬಿಟ್ಟು ಆಸೆ ತೊಟ್ಟಿಲಾದೆ ನಾನು ಕಟ್ಟುನಿಟ್ಟು ಬಿಟ್ಟು ಇಲ್ಲಿ ಬಾ. ನಿಂಗಾಗಿ ನಾನು ಇನ್ನು ನಂಗಾಗಿ ನೀನು, ನಿಂಗಾಗಿ ನಾನು ಇನ್ನು ನಂಗಾಗಿ ನೀನು. ಗುಟ್ಟು ಗುಟ್ಟಿನಲ್ಲಿ ಮುಟ್ಟಿದಾಗ ನೀನು ಲಜ್ಜೆ ಬಿಟ್ಟು ಆಸೆ ತೊಟ್ಟಿಲಾದೆ ನಾನು ಕಟ್ಟುನಿಟ್ಟು ಬಿಟ್ಟು ಇಲ್ಲಿ ಬಾ. ನಿಂಗಾಗಿ ನಾನು ಇನ್ನು ನಂಗಾಗಿ ನೀನು, ಆಹಾ ನಿಂಗಾಗಿ ನಾನು ಇನ್ನು ನಂಗಾಗಿ ನೀನು. ಮೈಸೂರ ಮಲ್ಲಿಗೆ ಸೌಗಂಧ ನಾಶಿಸಿ ನಿನ್ನ ಬಳಿ ಬಂದೆ, ಮುಯ್ಯಾರ ತೋರುತ್ತ ಬಂಗಾರ ಪುತ್ಥಳಿ ನಿನ್ನ ಕಾದು ನಿಂದೆ. ಮೈಸೂರ ಮಲ್ಲಿಗೆ ಸೌಗಂಧ ನಾಶಿಸಿ ನಿನ್ನ ಬಳಿ ಬಂದೆ,
ಅತ್ತಿತ್ತ ತೂಗಾಡಿ ಹೆಜ್ಜೆಯ ಇಟ್ಟಾಗ ನಾಟ್ಯ ಕಲೆ ಸೊಗಸು ಮುತ್ತಿನ ಕಾಣಿಕೆ ಬೇಡಿದೆ ನೋಡಿ ಜೋಡಿ ಕೇಳೋ ವಯಸ್ಸು ಅತ್ತಿತ್ತ ತೂಗಾಡಿ ಹೆಜ್ಜೆಯ ಇಟ್ಟಾಗ ನಾಟ್ಯ ಕಲೆ ಸೊಗಸು ಮುತ್ತಿನ ಕಾಣಿಕೆ ಬೇಡಿದೆ ನೋಡಿ ಜೋಡಿ ಕೇಳೋ ವಯಸ್ಸು ಕೆಂಪಾದ ತುಟಿಯಲ್ಲಿ ಸಿಹಿದೇನ ಸವಿ ಬಂದು ತಂಪಾದ ಮೈಯಲ್ಲಿ ಬಿಸಿದಂತೆ ನೀನಿಂದು ಮಧು ಯೌವನ ಹೊಳೆಯಲಿ ಈಜಾಡಲು ಬೇಡವ ಗುಟ್ಟು ಗುಟ್ಟಿನಲ್ಲಿ ಮುಟ್ಟಿದಾಗ ನೀನು ಲಜ್ಜೆ ಬಿಟ್ಟು ಆಸೆ ತೊಟ್ಟಿಲಾದೆ ನಾನು ಕಟ್ಟು ನಿಟ್ಟು ಬಿಟ್ಟು ಇಲ್ಲಿ ಬಾ ನಿಂಗಾಗಿ ನಾನು ಇನ್ನು ನಂಗಾಗಿ ನೀನು 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 ಹೌದು, ನಮ್ಮವ್ರು ಹೋದವ್ರು ಹೋದಾಗೆ ಸತ್ತು ಹೋಗ್ತಾ ಇದಾರಲ್ಲ, ಆ ಕೋತಿ ನನ್ನ ಮಗಂದ ಅಷ್ಟು ದೊಡ್ಡದ? ಹೌದು ಗುರೆ, ಲಂಕಣಿಯನ್ನು ಕೊಂದು ಲಂಕೆಗೆ ಬೆಂಕಿ ಇಟ್ಟು ಲಂಕೆಯನ್ನು ಸರ್ವನಾಶ ಮಾಡಿದ್ದು ಆ ಕೋತಿ ತಾನೇ? ಏಯ್ ಸಾಕ್ ಬಾಯ್ ಮುಚ್ಚ. ಹೌದು ಗುರೆ. ಶೋಭಾ, ಏನಮ್ಮ ನಿನ್ನ ಅವಸ್ಥೆ? ಯಾರಮ್ಮ ನಿನ್ನ ಹಿಕ್ಕಟ್ಟಾಕಿದ್ದು? ನಿನ್ನ ಏನಮ್ಮ ಮಾಡ್ದ? ಮದುವೆ ಮಾಡ್ಕೊಂತ ಹೋಗತ್ತಕ್ಕೆ ಅವಮಾನ ಮಾಡ್ಬಿಟ್ಟ. ಇಂಥ ಅವಮಾನ ತಿಳ್ಕೊಂಡು ನಾನ್ ಬದುಕಿರಲ್ಲ, ನಾನ್ ಬದುಕಿರಲ್ಲ. ಬಾ, ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಲೇ ರಘು, ನನ್ನ ತಂಗಿನ ಅವಮಾನ ಮಾಡ್ದ ನಿನ್ನು ನಾನು ಬಿಡಲ್ಲ ಕಣೋ, ನಾನು ಬಿಡಲ್ಲ. ಸರಿಯಾಗಿದೆಯಾ ಸರ್? ಲಿಂಗಯ್ಯ, ಅವ್ರು ನಾಗರಾಜ ಅಲ್ಲ? ಹೌದು ಸಾರ್. ಕೈಯಲ್ಲಿ ಗನ್ ಇಟ್ಕೊಂಡು ಬರೋದು ನೋಡಿದ್ರೆ ನನ್ಗೆ ಯಾಕೆ ಭಯವಾಗುತ್ತೆ. ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಸರ್. ನಮಸ್ಕಾರ ರೀ ನಾಗರಾಜ. ಏನ್ ಸಾರ್ ಹಂಚಿಂಗ್ ಬಂದಿದ್ದೀರಾ? ಕೌಜಲಕ್ಕೆ ಹೊಡಿಯಕ್ಕೇನ್ ಸಾರ್? ಹಾಗೆ ಹೊಡೆಯೋದು ಹೊಡಿದು 2 ಅಕ್ಕಿ ಎಷ್ಟಾಗಿ ಹೊಡಿ ಸರ್, ನಾವು ಫ್ರೈ ಮಾಡ್ಕೊಡ್ತಿರ್ತೀವಿ. ನನ್ನ ಮಕ್ಕಳ, ನನ್ನ ತಂಗಿನ ಅವಮಾನ ಮಾಡಿದ ನಿಮ್ಮನ್ನ ಸುಟ್ಟು ಬೂದಿ ಮಾಡ್ತೀನೋ? ನೀವು ಹೊಡೆದು ಹೊಡೆತಕ್ಕೆ ಅವ್ನು ನಾಗರಾಜ ಅವನು ಕೇರ ಹೋದಂಗ್ ಹೋಗ್ತಾ ಇದ್ದಾನೆ. ಅವ್ನು ನೋಡಿ ತಲೆ ತಿರುಗೋ. ನೀನು ಹತ್ತು ಮೇಲೆ ನನ್ನ ಮಗ ನನ್ನ ಜೊತೆಲಿ ಹೇಳ್ಕೊಂಡು ಹೋಗಿ ನೋಡ್ತಾನಲ್ಲ ಅವನು. ನಿನ್ ತಲೆ ನಡಿ ಹೋಗೋಣ. ಲಿಂಗಯ್ಯ, ಯಾವನು ನಿಂತ್ಕೋ ಲಿಂಗಯ್ಯ. ಓಲ್ ಹಿಡ್ಕೊಂಡ್ ಬರ್ತಾ ಇದ್ದಾನೆ ಹುಡುಕ ನನ್ನ ಮಗ. ಅಷ್ಟು ಸುಲಭವಾಗಿ ಸಿಕ್ಬಿಡ್ತಾನ ಈ ಲಿಂಕು ಲಿಂಗಯ್ಯ. ಲಿಂಗಯ್ಯ, ನನ್ ಸರಿ ಓಡ್ತಾರ ಮಗ. ಓಡಿ ಓಡಿ ನೀರು ಎಲ್ಲೋ ಬರ್ತಾವ.
ಈಗ ಸ್ವಲ್ಪ ಸಮಾಧಾನ. ಲಿಂಗಯ್ಯ ಬಂದಲ್ಲ. ಅಯ್ಯಪ್ಪ ಬ್ಯಾಡ್ರಪ್ಪ ಬ್ಯಾಡಿ, ಹೆಣ್ಮಕ್ಳು ಮಾತ್ರ ಹೇಳಬೇಡಿ. ಒಬ್ಬ ಮಗಳನ್ನ ಹೆತ್ತಿದ್ದಕ್ಕೆ ನಾನ್ ಪಡಬಾರ್ದು ಕಷ್ಟ ಪಡ್ತಾ ಇದ್ದೀನಿ. ಇನ್ನು 5-6 ಹೆಣ್ಮಕ್ಳು ತಂದೆ ಆಗಿರೋ ನೀವು ಅದೆಷ್ಟು ಕಷ್ಟ ಪಡ್ತಿರೋ ನಮ್ಮಪ್ಪಂದ್ರ. ಬ್ಯಾಡ್ರಪ್ಪ ಬ್ಯಾಡಿ. ಬೇಗ ಕೋತಿ ಬಂದ್ಬಿಟ್ಟು ಬೇಗ. ಆ ಕೋತಿ ಕೈನಿಂದ ಪ್ರಾಣ ಉಳಿಸ್ಕೊಂಡ್ಬಿಟ್ವಿ. ನಮ್ಮಿಬ್ರು ಪ್ರಾಣ ಉಳಿತಲ್ಲ, ಅಷ್ಟೇ ಸಾಕು. ನಾನು ಹೇಳಿದ್ದೆಲ್ಲ ನಿಜ. ನನ್ನ ಮಾತು ನಂಬಿ. ನನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟ ನಾಗರಾಜನಿಗೂ ಜಾನಕಿ ಮನೆ ಬೆಂಕಿಟ್ಟ ರೌಡಿಗಳಿಗೂ ಏನೋ ಲಿಂಕ್ ಇದೆ. ಹಾಗೆಲ್ಲ ಲಿಂಕ್ ಇಲ್ದ ನಾವು ಹೇಳಕ್ಕೆ ಬರೋಲ್ಲ ಸರ್. ಬೇಕಾದ ನಾಗರಾಜನ್ನೇ ಈ ಪಂಚಾಯತಿಯಲ್ಲಿ ಕರೆಸಿ ವಿಚಾರಿಸಿ ನಿಜವೋ ಸುಳ್ಳೋ ಗೊತ್ತಾಗತ್ತೆ. ನೋಡಿ ರಘುರಾಮ್ ಅವರೇ, ಊರ್ನಲ್ಲಿ ಬೇರೆ ಯಾರ ಮೇಲೆ ನಿಂದೆ ಬಂದಿದ್ರು ಒಂದ್ ವೇಳೆ ಇರ್ಬೋದೇನೋ ಅಂತ ಕರೆಸಿ ವಿಚಾರಿಸ್ತಿದ್ವು. ಆದ್ರೆ ನಾಗರಾಜ ಮಹಾಭಕ್ತ, ದೈವಾಂಶ ಸಂಭೂತ, ನಂಬೋದಿಕ್ಕೆ ಸಾಧ್ಯವಿಲ್ಲ. ಹೌದೌದು. ಛೇ ನೋಡಿ, ಬೆಳ್ಳಿಗಿರೋದೆಲ್ಲ ಹಾಲು ಅಂತ ತಿಳ್ಕೊಂಡ್ರೆ ನಿಮಗೆ ಅದನ್ನ ಕುಡಿದ್ಮೇಲೆ ಗೊತ್ತಾಗೋದು ಅದು ಸುಮ್ಮನೆ ನೀರು ಅಂತ. ಹಾಗೆ ಗೊತ್ತಾಗಲ್ಲ ಸರ್. ಅದ್ರ ಲಿಂಕ್ ಕುಡಿದು ಬಾಯಿ ಸುಟ್ಕೊಂಡ ಮೇಲೆ ಗೊತ್ತಾಗೋದು. ನೋಡ್ರಪ್ಪ, ಆತರ ಪಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಊರ್ನವರೆಲ್ಲ ಒಳ್ಳೆಯವನು ಅಂತ ತಿಳ್ಕೊಂಡಿರೋ ಆ ವ್ಯಕ್ತಿ ಮೇಲೆ ಅಪನಿಂದ ವರ್ಷಕ್ಕೆ ಮುಂಚೆ ಯೋಚನೆ ಮಾಡ್ಬೇಕು. ಅದ್ರ ವಿಷಯ ನನಗ್ ಬಿಡಿ. ದೊಡ್ಡವರು ನಿಮ್ ಮಾತು ಬೆಲೆ ಕೊಡ್ತಾ ಇದೀವಿ. ನಾವಿನ್ ಬರ್ತೀವಿ. ಈಗಯ್ಯ ಲಿಂಕ್ ಬರ್ತಾರಲ್ಲ ಸರ್. ನಡೆಯತ್ತಾರಲ್ಲ. ಇವರೇ ನಾಗರಾಜ್ ಏನಂತ ಅದು ಹಾವಂತ ನಾವ್ ಎಷ್ಟು ಬಡ್ಕೋತಾ ಇದೀವಿ. ಇಲ್ಲ ಹಗ್ಗ ಅಂತಾರೆ. ಕಚ್ಚಿಸ್ಕೊಂಡು ಸಾಯ್ಲಿ ಬಿಡಿ ನನ್ನ ಮಕ್ಕಳು, ಗೊತ್ತಾಗುತ್ತೆ.
ಬಾಳೆಹಣ್ಣು ಕೊಟ್ಟಿದ್ದೆ, ಅಯ್ಯೋ ಈಗ ಕೂರ್ಸೋಬೇಕಪ್ಪ. ನಾನ್ ಬಿಡಲ್ಲ ಅಳಿಮಯ್ಯ. ಅಳಿಯ ಆ, ಯಾವ್ದಯ್ಯ ನಿಂತಿದ್ದು? ಆ, ಮಗಳು ನಮ್ಗೇನಯ್ಯ ಸಂಬಂಧ? ಆ, ನನ್ನ ಮಗಳ ಹೊಟ್ಟೆಲಿರೋ ಮಗುಗೂ ನಿನಗೂ ತಂದೆಯ ಆಗಿರೋ ಲಿಂಕು. ಅಯ್ಯೋ ನನಗೆಲ್ಲ ಬಿಡಯ್ಯ ಅಳಿಮಯ್ಯ, ಬಿಡಯ್ಯ ನಿನ್ ಕೈಯೆಲ್ಲ ಅಳಿಮಯ್ಯ. ಏನ್ ಅಳಿಮಯ್ಯ, ಮರ ಹತ್ಬಿಟ್ಟಿದ್ಯಲ್ಲ, ಇಳಿ ಅಳಿಮಯ್ಯ. ನನ್ನ ಮಗಳ ಬಾಳ ಉದ್ಧಾರ ಮಾಡು ಬಾ ಅಳಿಮಯ್ಯ. ಸಾಧ್ಯವಿಲ್ಲ. ಆ ಅಳಿಮಯ್ಯ, ನನ್ನ ಮಗಳು ನಿನ್ನೆ ನಂಬ್ಕೊಂಡಿದ್ದಾಳೆ, ಇಳಿ ಅಳಿಮಯ್ಯ. ನೋಡು, ನೀನ್ ಕುಡ್ದಾಗ ನಿನ್ಗೆ ಹೆಂಗ್ ಮೇಲತ್ತತ್ತೆ ಅವಾಗ ಇಳಿ ಹಿಡಿಯತ್ತ, ಹಾಗೆ ನಾನೀಗ ಮೇಲತ್ತಿದ್ದೀನಿ, ನಾನು ಹಿಡಿಯಲ್ಲ. ಹಾಗನ್ಬೇಡ ಅಳಿಮಯ್ಯ, ನನ್ನ ಮಗಳು ನಿನ್ನೇ ನಂಬ್ಕೊಂಡಿದ್ದಾಳೆ, ಇಳಿ ಅಳಿಮಯ್ಯ. ನಾನು ಹೇಳುದು ಬರಲ್ಲ. ಆ, ನಾನ್ ನಿನ್ನ ಮಗಳನ್ನ ಮದುವೆ ಆಗಬೇಕಾದ್ರೆ ನೀನು ನನಗೆ ವರದಕ್ಷಿಣೆ ಕೊಡ್ಬೇಕು. ವರದಕ್ಷಿಣೆನಾ? ಹ್ಮ್. ನಾನು ಕುಡಿದು ಬಿಸಾಕೋ ಖಾಲಿ ಬಾಟ್ಲೆಲ್ಲ ನಿನಗೇ ಕೊಟ್ಬಿಡ್ತೀನಿ ಬಾ ಅಳಿವಯ್ಯ. ಏ ಬಾಟ್ಲಿ ಮಾವ, ಆ, ನೀನ್ ಬೇರೆ ಕಾಲ ನನ್ನ ಹತ್ರ ಬೇಯಲ್ಲ. ಅಯ್ಯೋ ಹೋಗ್ಲಿ, ನನ್ನ ಪ್ರಾಣನಾದ್ರೂ ಕೊಡ್ತೀನಿ, ಇಳಿ ಅಳಿಮಯ್ಯ. ಯಾವನಿಗೆ ಬೇಕಯ್ಯ, ಜನವೆಲ್ಲ ಸಾರವಾದ. ರೀ ನಮ್ಮಪ್ಪನ್ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಕ್ ಮುಂಚೆ ಬೇಗ ನನ್ ಕುತ್ತಿಗೆ ತಾಳಿ ಕಟ್ಬಿಡ್ರಿ. ನಾನ್ ನಿನ್ ಕುತ್ತಿಗೆ ತಾಳಿ ಕಟ್ಟಬೇಕಾದ್ರೆ ನಾನ್ ಕೇಳಿದ್ದೆಲ್ಲ ನಿಮ್ಮ ಅಪ್ಪನ ಹತ್ರ ಕೊಡ್ಸು. ಅಪ್ಪ, ಏನ್ ಕೊಡ್ಬೇಕಪ್ಪ? ನಾನ್ ನಿನ್ನ ಹತ್ರ ಹೊಲ ಕೇಳಲಿಲ್ಲ, ಹಾ. ಮನೆ ಕೇಳಲಿಲ್ಲ. ಹಾ. ಆದ್ರೆ ನೀನು ಇವತ್ತಿನಿಂದ ಕುಡಿಯೋದನ್ನೇ ಬಿಡ್ತೀಯಾ? ಆ, ಅದು ಮಾತ್ರ. ಹಾಗಾದ್ರೆ ಈ ಮದುವೆ ಮಾತ್ರ. ಅಪ್ಪ, ಇವ್ರು ನನ್ನ ಮದುವೆ ಮಾಡ್ಕೊಳ್ದೆ ಹೋದ್ರೆ ನಾನಂತೂ ಬದುಕಿರೋದಿಲ್ಲ. ಸಾರಾಯಿ ಕುಡ್ಕೊಂಡು ನೀನೊಬ್ಬನೇ ಇರು, ನಾನ್ ಸತ್ತೋಗ್ತೀನಿ. ಅಯ್ಯೋ ಬಿಡ್ಕೋನಮ್ಮ, ನಿಂತ್ಕೋಮ್ಮ. ನಿನಗೋಸ್ಕರ, ನಿನ್ನ ಹೊಟ್ಟೆಯಲ್ಲಿರೋ ಇವನ ಮಗುಗೋಸ್ಕರ ನಾನು ಇವತ್ತಿಂದ ಕುಡಿಯಲ್ಲ ಅಂತ ಪ್ರಮಾಣ ಮಾಡ್ತೀನಮ್ಮ. ನೀನು ಬೋಲು ಛತ್ರಿ ನನ್ನ ಮಗ. ನೀನ್ ಹೇಳ್ಬಿಟ್ರೆ ನಾನ್ ನಂಬಿಡ್ತೀನ? ಈ ಊರಿಗೆ ಜ್ಯೋತಿ ಆಗಿರೋ ಮಾರುತಿ ಗುಡಿ ಮುಂದೆ ಬಂದು ಭಾಷೆ ಕೊಟ್ಟು ಪ್ರಮಾಣ ಮಾಡಬೇಕು. ಮಾಡ್ತೀಯಾ? ಅಪ್ಪ ಮಾರುತಿ, ಈ ಘಳಿಗೆಯಿಂದ ಸಾರಾಯನ ನಾನು ಕುಡಿಯಲ್ಲ. ಏನಮ್ಮ ನೀವು? ನಾನು ಭಕ್ತಿಯಿಂದ ಮಾರುತಿ ಮುಂದೆ ಪ್ರಮಾಣ ಮಾಡ್ತಾ ಇದ್ದೆ, ಕಿಲ್ಕಿಲ್ ಅಂತ ನಂಗ್ತಾ ಇದ್ರ ಇಬ್ರು. ಥ್ಯಾಂಕ್ ಯು ಮಾವಯ್ಯ, ಥ್ಯಾಂಕ್ ಯು. ಯಾಕೆ? ನೀವು ಕುಡಿಯೋದನ್ನ ಬಿಡಿಸ್ಬೇಕು ಅಂತ ನಾನು ಪಂಕಿ ಹುಡಿದ ಲಿಂಕು ಈ ನಾಟಕ. ಆ, ನಾಟ. ಅಯ್ಯೋ, ಸರ್ದಾರ್ನ ಹಾಗೆ ಸಾರಾಯನ ಕುಡಿತಾ ಇದ್ದೆ, ಸಲೀಸಾಗಿ ಪ್ರಮಾಣ ಮಾಡ್ಬಿಡ್ಬಿಟ್ರಲ್ಲ. ಅಂದ್ರೇನಮ್ಮ ಇದೆಲ್ಲ ಸುಳ್ಳ? ನಾನೇನ ಕೊಳ್ಳ? ನಿನ್ನಾಣೆಗೂ ಸುಳ್ಳಪ್ಪ. ಅಯ್ಯಯ್ಯೋ, ಏನಮ್ಮ ಇದು? ಅಲ್ಲ ಮಾವಯ್ಯ, ನಾನು ಯಮನ ವೇಷ ಹಾಕೊಂಡ್ಬಂದು ಎಷ್ಟು ದಿವಸ ಆಯ್ತು? ಯಮನ ವೇಷ 3 ದಿನ ಆಗಿದೆ. 3 ದಿನಕ್ಕೇನೆ 3 ತಿಂಗಳಾಗತ್ತಾ? ಮಾವಯ್ಯ ಅಂತ ಬಾಯ್ ಬಿಟ್ಕೊಂಡು ಬಾಟ್ಲಿ ಕೈ ಹಾಕಿಯ ಮಾರುತಿ ಮುಂದೆ ಪ್ರಮಾಣ ಮಾಡಿದ್ಯಾ? ಮಾರುತಿ ಸಭಾಸ. ಆಮೇಲೆ ಆಯ್ತು, ಆದಷ್ಟು ಬೇಗ ಮುಹೂರ್ತ ಇಳಿಸ್ಬಿಡೋಣ. ನಿಮ್ ತಂದೆ ತಾಯಿಗೊಂದು ಮಾತು. ನನಗ್ ತಂದೆ ತಾಯಿ ಇಲ್ವೇ? ಆ, ತಂದೆ ತಾಯಿನ ಇಲ್ವಾ? ತಂದೆ ತಾಯಿ ಇಲ್ಲದೆ ಹುಟ್ಟಕ್ಕೆ ನಾನೇ ಉದ್ಭವ ಮೂರ್ತಿನ? ಅದೇ ಮತ್ತೆ. ಇದ್ರು ಸರ್ಕಾರಿ ಆಸ್ಪತ್ರೆ ಸತ್ ಹೋದ್ರು. ಅಯ್ಯೋ ಪಾಪ. ಸದ್ಯಕ್ಕೆ ನಮ್ಮಪ್ಪ ಈ ಹನುಮಂತಪ್ಪ. ನಮ್ ಸಾಹೇಬರ ಮದುವೆ ದಿವಸವೇ ನಮ್ಮಿಬ್ಬರ ಮದುವೆ ಅಂತ ಲಿಂಕ್ ಮಾಡ್ಕೊಂಡ್ಬಿಟ್ಟಿದೀವಿ. ಓ ಆಯ್ತಪ್ಪ. ಆ ನಮ್ಮಪ್ಪ ಹೇಗೆ ಹೇಳಿದ್ರೆ ಹಾಗೆ. ಏನಮ್ಮ? ನಡಿ ಮಾವ, ಈ ಶುಭ ಸುದ್ದಿ ಊರಿಗೆ ತಿಳಿಸೋಣ. ನನ್ನ ಪಾಲಿಗೆ ಯಮಕಂಟಕ ಆಗಿದೆ ಆ ಕೋತಿ. ನನ್ನ ಉಪಾಯನೆಲ್ಲ ತಲೆಕೆಳಕ್ ಮಾಡ್ತಾ ಇದೆ. ಹೇಳ್ರಿ, ಇನ್ನೊಂದು ದೊಡ್ಡ ಪ್ರಯತ್ನದಿಂದ ಆ ಜಾನಕಿ, ರಘು, ಆ ಕೋತಿ
ಮೂರ್ನ ಮುಗಿಸ್ದೆ ಹೋದ್ರೆ ನನ್ನ ಹೆಸರು ನಾಗರಾಜನೇ ಅಲ್ಲ. ಮಲ್ಲಣ್ಣವ್ರೆ, ನಮ್ಮ ಮದುವೆಗೆ ಹಿರಿಯರೆಲ್ಲ ಸಂಪೂರ್ಣ ಒಪ್ಕೊಂಡಿದ್ದಾರೆ. ನನಗೆ ರಜಾ ಕೂಡ ಸ್ಯಾಂಕ್ಷನ್ ಆಗಿದೆ. ನಾನು ಇವತ್ತು ಊರಿಗೆ ಹೋಗ್ಬಿಟ್ಟು ಅವ್ರನ್ನೆಲ್ಲ ಕರ್ಕೊಂಡ್ ಬಿಡ್ತೀನಿ. ತುಂಬಾ ಸಂತೋಷಪ್ಪ. ಅರೆ ಇದೇ ನಮ್ಮ ಇಷ್ಟು ದೂರ? ಅತ್ತೆ ನಿಮ್ಮನ್ ಬರಕ್ ಹೇಳಿದ್ರು. ಅತ್ತೆ ಅಲ್ಲಿರ್ಲಮ್ಮ, ನಿನಗೊಂದು ಸಂತೋಷವಾದ ಸುದ್ದಿ ಹೇಳ್ತೀನಿ ಕೇಳು. ನಿನಗೂ ರಘುಗೂ ಬೇಗ ಒಂದು ಒಳ್ಳೆ ಮುಹೂರ್ತ ನೋಡಿ ಸೀತಾರಾಮ್ ಕಲ್ಯಾಣ ತರ ಮದ್ವೆನ ಅದ್ಧೂರಿಯಾಗಿ ಮಾಡ್ಬಿಡ್ತೀನಿ. ಸೀತಮ್ಮ ಲಜ್ಜೆಯ ಕಮ್ಮ, ಹೇಳಮ್ಮ ಕೆನ್ನೆಯಲ್ಲಿ ಕೆಂಪೇಕಮ್ಮ. ಸೀತಮ್ಮ ಲಜ್ಜೆಯ ಕಮ್ಮ, ಹೇಳಮ್ಮ ಕೆನ್ನೆಯಲ್ಲಿ ಕೆಂಪೇಕಮ್ಮ. ಪ್ರೇಮದ ಮಿಡಿತವೋ ಆಸೆಯ ತುಡಿತವೋ ಅರಿಯದ ಕಂಪನ ನೂತನ ಕಲ್ಯಾಣ. ಸೀತಮ್ಮ ಲಜ್ಜೆಯ ಕಮ್ಮ, ಹೇಳಮ್ಮ ಕೆನ್ನೆಯಲ್ಲಿ ಕೆಂಪೇಕಮ್ಮ. ಆಹಾ ಆಹಾ ಮಿಥಿಲೆಯಲ್ಲಿ ಸಂಭ್ರಮವಿಂದು, ಮೈಥಿಲಿಯ ಮದುವೆಯಿಂದ. ರಘುರಾಮ ಜಾನಕಿಯ ಹೃದಯಗಳ ಸಂಗಮವೆಂದು. ಬಾನಿನ ಹಕ್ಕಿ ಹಾಡಿದೆ ಹರಸಿ, ಪ್ರೀತಿಸಿ ಎಂದಿದೆ ತಂಗಳಿ ಬೀಸಿ. ಭೂದೇವಿ ನಮಗೆ ಹೂಗಳ ಹಾಸಿ, ತೋರಲು ಅದರ ಸ್ವಾಗತ ಸೂಸಿ. ಭೂತೇರ ಏರಿ ಬಂದು ಎದೆಯಲ್ಲಿ ನಿಂದೆ, ನೂರೊಂದು ಕನಸುಗಳ ಕಣ್ಣಲ್ಲಿ ತಂದೆ. ಹೊಸ ಹೊಸ ಮಿಂಚಿದೆ ಒಡಲಲು ಹಿಂದೆ, ರಾಮಯ್ಯ ಸುದ್ದಿ ಕೆಳಯ್ಯ, ಲಜ್ಜೆಗೆ ಕಾರಣವು ನೀನೇನಯ್ಯ. ಆಸೆಗಳು ಪಲ್ಲಕ್ಕಿ ಮೇಲೆ ಮೆರವಣಿಗೆ ಬರುವ ವೇಳೆ, ಅನುಭವದ ಬಿಡಿಯ ಮೇಲೆ ಹೊಸ ಹೆಜ್ಜೆ ಇಟ್ಟಂಥ ವೇಳೆ. ಪ್ರೇಮದ ಮಾಲೆಯ ಹಾಕಿದ ವೇಳೆ, ನೋಟದಿ ಆರತಿ ಬೆಳಗಿದ ವೇಳೆ. ಪ್ರೀತಿಯ ವಾಲಗ ಬಾರಿಸೋ ವೇಳೆ, ಆತುರ ಡೋಲನ ನುಡಿಸುವ ವೇಳೆ. ಸಂಗಾತಿ ಜೀವನದೇ ಬೆರೆಯಲು ಬಂದೆ, ಸಂತೋಷ ಸಂಗೀತ ಮನದಲ್ಲಿ ತಂದೆ. ದೇಹವು ಎರಡಂತೆ ಪ್ರಾಣವು ಒಂದೇ, ಸೀತಮ್ಮ ಲಜ್ಜೆಯ ಕಮ್ಮ, ಹೇಳಮ್ಮ ಕೆನ್ನೆಯಲ್ಲಿ ಕೆಂಪೇಕಮ್ಮ. ಪ್ರೇಮದ ಮಿಡಿತವೋ ಆಸೆಯ ತುಡಿತವೋ ಅರಿಯದ ಕಂಪನ ನೂತನ ಕಲ್ಯಾಣ. ಸೀತಮ್ಮ ಲಜ್ಜೆಯ ಕಮ್ಮ, ಹೇಳಮ್ಮ ಕೆನ್ನೆಯಲ್ಲಿ ಕೆಂಪೇಕಮ್ಮ. ನಮ್ಮ ಕಲ್ಯಾಣಕ್ಕಾಗಿ ಅಯೋಧ್ಯ ನಗರಕ್ಕೆ ಹೋಗಿ ನಮ್ಮ ಮಾತಾಪಿತೃಗಳನ್ನು ಕರೆತರುತ್ತೇವೆ. ಜಾನಕಿ, ನೀನು ಮಿಥಿಲಾ ನಗರಕ್ಕೆ ಹೋಗಿ ಮದುಮಗಳಾಗಿ ಸಿದ್ಧರಾಗಿರು.
ನಾವು ಹೋಗಿ ಬರಬಹುದಾ? ಕ್ಷೇಮವಾಗಿ ಹೋಗಿ ಬನ್ನಿ ಪ್ರಭು. ಬರುತ್ತೇವೆ, ಹೋಗಿ ಬರುತ್ತೇವೆ. ಬಾಯ್. ಏನಿದು ಜೀಪ್ ಇಲ್ಲಿದೆಯಲ್ಲ, ಇವರೆಲ್ಲ ಹೋದ್ರು? ರಘುರಾಮ್ ಸರ್, ರಘುರಾಮ್ ಸರ್, ರಘುರಾಮ್ ಸರ್, ಏನಾಯ್ತು ಸರ್? ಯಾಕೆ ಸರ್ ಇಲ್ಲಿದ್ದೀರಿ? ಲಿಂಗಯ್ಯ, ಏನಾಯ್ತು ಅಂತ ಗೊತ್ತಿಲ್ಲ. ಜೀಪ್ ಕುತ್ಕೊಂಡು ಸ್ಟಾರ್ಟ್ ಮಾಡ್ದೆ, ಇದ್ದಕ್ಕಿದ್ದ ಕೆಳಗಡೆ ಹೋಗ್ಬಿಟ್ಟೆ. ಹೌದಾ? ಏಟ್ಗಿಟ್ಟೇನೋ ಬಿಟ್ಟ ಸರ್? ಇಲ್ಲ, ಏನೂ ಆಗಿಲ್ಲ. ಆ ಈಗ ಅರ್ಥವಾಯ್ತು ಸರ್ ನನಗೆ. ನೀವು ಪ್ರೇಮದ ಬಿರುಗಾಳಿಗೆ ಸಿಕ್ಕಿದಿರಿ, ಜೀಪ್ ನ ಪ್ಲೇನ್ ತರ ಸ್ಟಾರ್ಟ್ ಮಾಡಿದಿರಿ, ಏರ್ ಸ್ಟಕ್ ಆಗಿದೆ, ನೀವು ಇಲ್ಲಿ ಬಂದು ಬಿದ್ದಿದ್ದೀರಿ. ಹಾಗಂತೀಯ ಲಿಂಗಯ್ಯ? ಹೌದು ಸರ್, ನಾನು ಹಾಗೆಲ್ಲ ಲಿಂಕ್ ಇದ್ದೆ ಹೇಳಲ್ಲ ಸರ್. ಸರ್, ಪಂಕಜ ನನಗೂ ಮದುವೆ ಲಿಂಕ್ ಬಿದ್ಬಿಡ್ತು ಸರ್. ಯಾವಾಗ? ಹೌದು ಸರ್, ಇವತ್ತು. ವೆರಿ ಗುಡ್. ನಿಮ್ ಮದುವೆ ದಿವಸ ನಮ್ಮ ಮದುವೆ ಸರ್. ಹೌದಾ? ಹೌದು ಸರ್. ಆ ಪರೋಟ ಗಂಟು ಬಿದ್ದಿದ್ರಿಂದ ಊರಿಗೆಲ್ಲ ಚಿರೋಟಿ ಹಂಚಿಬಿಡೋಣ ಅಂತಿದ್ದೀನಿ ಸರ್. ಬಲೆ ಏನ್ ಸರ್ ಇಷ್ಟೊತ್ತಾದ್ರೂ ಇಲ್ಲೇ ಇದ್ದೀರಲ್ಲ, ಬೇಗ ಊರಿಗೆ ಹೋಗಿ ಬಂದ್ಬಿಡಿ ಸರ್. ಬೇಗ ಬಂದ್ಬಿಡ್ತೀನಿ. ಬೇಗ ಬನ್ನಿ ಸರ್. ಹ್ಯಾಪಿ ಜರ್ನಿ ಸರ್. ಬೆಳಗ್ಗೆ ಬೇಗ ಬಂದ್ಬಿಡಿ. ಏನು ಇಷ್ಟು ಧೂಳ ಬಿದ್ದು ಕೊಟ್ಟೋರಲ್ಲ, ಕಣ್ಣು ಮಣ್ಣು ಬಿದ್ದುಬಿಡ್ತು. ಜಾನಕಿ, ಬಾರಿ ಬೇಗ ಹೊತ್ತಾಯ್ತು. ಕರಿದೇ ಇರೋರ್ ಮನೆಗ್ ಬರೋದು ಚೆನ್ನಾಗಿರೋದಿಲ್ಲ ಕಣೆ. ಅಯ್ಯೋ, ನಿನ್ನೂ ಕರೆದಿದ್ದೀನಿ, ಇಬ್ರು ಒಟ್ಟಿಗೆ ಬನ್ನಿ ಅಂತ ಹೇಳಿದ್ಲು ಮತ್ತೆ. ಓ, ಬಹುಶಃ ಮರ್ತೋಗಿರ್ಬೇಕು. ಬಾರೆ. ನಾನ್ ಬರಲ್ಲ ಪಂಕಜ. ಪಂಕಜ, ಎಲ್ಲಿಗಮ್ಮ? ನೋಡಿ ಮಾವ, ನನ್ ಸ್ನೇಹಿತೆ ಒಬ್ಳು ಕನ್ಯಾಗತ ಮಾಡಿದ್ದಾಳೆ, ಅದಕ್ಕೆ ಅರಿಶಿನ ಕುಂಕುಮ ಕರೆದಿದ್ದಾಳೆ. ಬಾರೆ ಅಂದ್ರೆ ಬರಲ್ಲ ಅಂತಾಳೆ. ಹೌದಾ? ಜಾನಕಿ, ತಪ್ಪಮ್ಮ. 10 ಜನ ಕೊಡು ಕುಂಕುಮನ ಹಣೆ ಮೇಲೆ ಇಟ್ಕೊಂಡ್ರೆ ಶಾಶ್ವತವಾಗಿ ಮುತ್ತೈದೆ ಭಾಗ್ಯ ಸಿಕ್ಕುತ್ತೆ ಅಂತಾರಮ್ಮ. ಹೋಗಿದ್ಬಾಮ್ಮ. ಹೋಗು. ಅಯ್ಯೋ, ಬಾರೆ ಅಂದ್ರೆ ಬನ್ನಿ ಬನ್ನಿ, ಪೂಜೆ ಮಾಡಿ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನು ಶವ? ವ್ರತ ಎಲ್ಲ ಚೆನ್ನಾಗ್ ಮಾಡಿದ್ಯಾ? ಮಾಡ್ದೆ. ಸರಿ ಬಿಡು, ರಾಜ್ಕುಮಾರ್ ಅಂತ ಗಂಡು ಬಂದು ನಿನ್ನ ಮದುವೆ ಮಾಡ್ಕೊತಾನೆ.
ಬೇಗ ಕೊಡೆಮ್ಮ, ಅರ್ಶ ಕುಂಕುಮ ಕೊಡೆ, ಹೋಗಿ ಬಿಟ್ಟು ಬಂದಿದ್ದೀನಿ ನಾನು. ರೆಡಿ ಆಗಿದೆ, ತರ್ತೀನಿ. ಹ. ಯಾಕೆ ಸುಮ್ಮನೆ ಕೂತಿದ್ಯಾ? ಮಾತಾಡೋದು ಏನಿಲ್ಲ ಕಡೆ. ಪೂಜೆ ಮಾಡಿ ಪ್ರಸಾದಕ್ಕೆ ಅಂತ ಪಾಯಸ ಮಾಡಿದೀನಿ, ತಗೊಂಡು. ಏನ್ ಆತ್ರನ ನಿನ್ಗೆ? ಹೊಸ ಕಣೆ ನನ್ಗೆ. ಜಾನಕಿ, ನಿಮ್ ಮದ್ವೆ ಯಾವಾಗ? ಹೋಗಿದ್ದಾರೆ, ಅಪ್ಪ ಅಮ್ಮನ ಕರ್ಕೊಂಡ್ ಬರ್ತಾರಂತೆ. ಪಾಯಸ ತುಂಬಾ ಚೆನ್ನಾಗಿದೆಮ್ಮ. ಊರಿಂದ ಬರ್ತಿದ್ದ ಹಾಗೆ ಇವರಿಬ್ರಿಗೂ ಮದ್ವೆ. ಅದೇ ದಿನ ನಂಗು ಲಿಂಕು, ನಂಗು ಹೆಂಗು ಮದ್ವೆ. ಏನ್ ನಾಚಿಕೆ ಪಡ್ಕೋತಿದ್ಯೆ? ಪಾಯಸ ಮಾತ್ರ ತುಂಬಾ ಚೆನ್ನಾಗಿದೆಮ್ಮ. ನೀನೇ ಮಾಡಿದ್ಯಾ? ನಾನೇ ಮಾಡಿದ್ದು. ಹೇಗಿದೆ ಪಾಯಸ? ಓ, ಚೆನ್ನಾಗಿದೆ. ಸ್ವಲ್ಪ ನಾವಿನ್ ಬರ್ತೀವಿ. ಬರ್ತೀವಿ. ಅಣ್ಣ, ಏನಮ್ಮ? ಎಷ್ಟು ದಿವಸ ನಿನ್ ಕೈಲಾಗದ ಕೆಲಸ ಇವತ್ ನಾನು ಮಾಡ್ಬಿಟ್ಟೆ. ಏನಮ್ಮ ಅದು? ಆ ಜಾನಕಿನ ಮುಗಿಸ್ಬಿಟ್ಟೆ. ಹೌದಣ್ಣ, ರಥ ಅನ್ನೋ ನೆಪ ಮಾಡಿ ಪಂಕಜಳ ಮುಖಾಂತರ ಜಾನಕಿನ ನಮ್ಮನೆ ಕರೆಸಿ ಪಾಯಸದಲ್ಲಿ ವಿಷ ಬೆರೆಸಿ ಕೊಡಿಸ್ಬಿಟ್ಟೆ. ಇನ್ನು ಸ್ವಲ್ಪ ಹೊತ್ತಿಗೆ ಬಾಯಲ್ಲಿ ನೊರೆ ಉಕ್ಕಿ ಗಂಟಲು ಒಣಗಿ ನರಳ್ತಾ ವಿಲಿ ಅಂತ ಒದ್ದಾಡಿ ಸಾಯ್ತಾಳೆ. ನನ್ನ ತಂಗಿ ಆಗಿದ್ದಕ್ಕೆ ಸಾರ್ಥಕ ಆಯ್ತಮ್ಮ, ಸಾರ್ಥಕ ಆಯ್ತು. ಏನಾಯ್ತಮ್ಮ? ಶೋಭಾ, ಶೋಭಾ, ಏನಾಗ್ತಾ ಇದೆಯಮ್ಮ? ಶೋಭಾ, ಶೋಭಾ, ಅವಳು ಕೊಡ್ಬೇಕಾದ್ರೆ ನಾನೇ ಕೊಡ್ಬಿಟ್ಟೆ. ಶೋಭಾ, ಬದುಕಿರಬಾರ್ದು, ನಾನಾಸೆ ಪಟ್ಟು ಹುಡುಗ ಅವಳಿಗೆ ಸಿಗಬಾರ್ದು. ಅವಳನ್ನ ಹೇಗಾದ್ರೂ ಮಾಡಿ ನಿನ್ನ ಆಸೆನ ನಾನ್ ನೆರವೇರ್ತೇನೆ. ಇನ್ನು ಬಲಿ ತಗೊಂಡ ಜಾನಕಿನ ಸರ್ವನಾಶ ಮಾಡ್ತೀನಿ.
ಜಾನಕಿ, ನಿನ್ನ ಬಿಡಲ್ಲ, ನಿನ್ನ ಬಿಡಲ್ಲ. ಇದೇನ್ ಅನ್ಯಾಯ? ಜಾನಕಿದ್ ಬಿಟ್ಬಿಡು. ಏಯ್ ಮಲ್ಲಣ್ಣ, ನಾನು ಮಾಡಿದ್ದೆ ನ್ಯಾಯ. ಯಾರಾದ್ರೂ ಅಡ್ಡ ಬಂದ್ರೆ ಒಬ್ಬೊಬ್ಬನ ಸುಟ್ಟು ಹಾಕ್ಬಿಡ್ತೀನಿ. ಹಾ, ಹಾ. ಇದೇನ್ರಪ್ಪ ಅನ್ಯಾಯ? ನಮ್ಮೂರ್ ಹೆಣ್ಮಗಳನ್ನ ನಮ್ ಕಣ್ಣೆದ್ರಿಗೆ ಎತ್ಕೊಂಡು ಹೋಗ್ತಾ ಇದ್ರೆ ನಾವೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಬನ್ನಿ ಎಲ್ಲ. ನನ್ನ ತಂಗಿ ಸಾವು ಕಾರಣ ಆಗಿರೋ ನಿನ್ನ ನಾನು ಬಿಡಲ್ಲ. ಯಾಕೆ ಎಲ್ಲ ಓಡ್ಕೊತಾ ಇದೀರಾ? ರಘು, ನೀನ್ ಹೇಳಿದ ಮಾತು ನಿಜ ಆಯ್ತು. ಆ ನಾಗರಾಜ ಮನುಷ್ಯ ಅಲ್ಲ, ರಾಕ್ಷಸ. ನಮ್ ಕಣ್ಣೆದ್ರಿಗೆ ನಮ್ ಜಾನಕಿನ ಎತ್ಕೊಂಡು ಹೊಟ್ಟೋದ. ನಾಗರಾಜ,
బాలగాత్రం భజే వాయుపుత్రం భజే బాలగాత్రం భజేహం పవిత్రం భజే సూర్యమిత్రం భజే రుద్రరూపం భజే బ్రహ్మతేజం వదంతి నమస్తే